ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನೋಡಿ, ನಾನು ಕಳೆದ ಕೆಲವು ದಿನಗಳಿಂದ ಸುಪ್ರೀಂ ಕೋರ್ಟ್ನಲ್ಲಿ ನೀಡಿರುವಂಥ ಲ್ಯಾಂಡ್ ಮಾರ್ಕ್ ಜಜ್ಮೆಂಟ್ಸ್, ಐತಿಹಾಸಿಕ ಪ್ರಕರಣಗಳನ್ನು ಕುರಿತು ಚರ್ಚೆ ಮಾಡ್ತಾ ಇದ್ದೆ. ಇದರಿಂದ ದೇಶದೊಳಗೆ ಯಾವ ತರಹ ಪ್ರಕರಣಗಳು ಹೆಚ್ಚುತ್ತಿದ್ದಾವೆ, ಇದಕ್ಕೆ ಕಾನೂನುಗಳು ಯಾವ ಥರ ಇದ್ದಾವೆ, ಇಲ್ಲ ಅಂದರೆ ಕಾನೂನುಗಳ ಮಾಡುವಂಥ ಅವಶ್ಯಕತೆ ಎಷ್ಟರ ಮಟ್ಟಿಗಿದೆ ಅನ್ನುವುದನ್ನು ತಿಳಿದುಕೊಳ್ಳಲಿಕ್ಕೆ ಒಂದು ಒಳ್ಳೆಯ ಅವಕಾಶ. ಅಷ್ಟೇ ಅಲ್ಲ, ಒಂದನೇದು ಈ ಐತಿಹಾಸಿಕ ಜಜ್ಮೆಂಟ್ ಫೋಲ್ಡರ್ ಏನಿದೆಯೋ ಅದರಲ್ಲಿರುವಂಥ ಎಲ್ಲ ಜಜ್ಮೆಂಟ್ಸ್ಗಳು ಒಂದನೇದು ಭಾರತದೊಳಗೆ ಜೀವನ ಮಾಡಲಿಕ್ಕೆ ಹೆಲ್ಪ್ ಆಗ್ತವೆ, ಎರಡನೇದು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೂಡ ನಿಮಗೆ ಹೆಲ್ಪ್ ಆಗ್ತವೆ. ಅಂಥದ್ದೇ ಒಂದು ಪ್ರಕರಣವನ್ನು ತೆಗೆದುಕೊಂಡು ಬಂದಿದ್ದೀನಿ. ಈ ದೇಶದ ಹೆಣ್ಣು ಮಕ್ಕಳು ಎಷ್ಟೋ ವರ್ಷಗಳಿಂದ ಸಫರ್ ಆಗ್ತಾ ಇರುವಂಥ ಒಂದು ಸಮಸ್ಯೆ, ಅದುವೇ ಆ್ಯಸಿಡ್ ಅಟ್ಯಾಕ್. ಭಾರತದೊಳಗೆ ಆ್ಯಸಿಡ್ ಅಟ್ಯಾಕ್ ಸರ್ವೈವರ್ಸ್ ಬಹಳಷ್ಟು ಜನ ಇದ್ದಾರೆ. ಐ ಡೋಂಟ್ ಕಾಲ್ ದೆಮ್ ವಿಕ್ಟಿಮ್ ಬಿಕಾಸ್ ದೇ ಆರ್ ಬ್ರೇವ್ ಇನಫ್ ಟು ಫೇಸ್ ದಿಸ್ ವರ್ಲ್ಡ್. ಓಕೆ, ಆದ್ದರಿಂದ ಅವರು ಡೆಫಿನೆಟ್ಲಿ ಆ್ಯಸಿಡ್ ಅಟ್ಯಾಕ್ ಸರ್ವೈವರ್ಸ್ ಆ್ಯಂಡ್ ನೇಷನ್ ಸ್ಟ್ರಾಂಗೆಸ್ಟ್ ವಾಯ್ಸ್ ಅಂತಲೇ ಇವ್ರಿಗೆ ಕರಿಬೋದು ಗೈಸ್. ಆ್ಯಂಡ್ ಒಂದು ಪರ್ಟಿಕ್ಯುಲರ್ಲಿ ಒಂದು ಪ್ರಕರಣದ ಬಗ್ಗೆ ನಾನು ನಿಮಗೆ ಡೀಟೇಲ್ ಆಗಿ ಹೇಳಬೇಕು. ಆಮೇಲೆ 2025 ಕೂಡ ಇಂಥ ಪ್ರಕರಣಗಳು ಬರ್ತಿದ್ದಾವೆ. ಅದಕ್ಕೆ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅನ್ನೋದನ್ನು ನಾನು ನಿಮಗೆ ಡೀಟೇಲ್ ಆಗಿ ಹೇಳ್ತೀನಿ. 15 ವರ್ಷದ ಒಬ್ಬ ಹುಡುಗಿ, ಅವರ ಹೆಸರು ಲಕ್ಷ್ಮಿ ಅಗರ್ವಾಲ್. ಇವರು ಡೆಲ್ಲಿಯವರಾಗಿದ್ದಾರೆ. ಆ್ಯಂಡ್ ಯು ಕ್ಯಾನ್ ಸಿ ಹರ್ ಫೇಸ್ ಹಿಯರ್. ನೀವು ಅವರ ಫೋಟೋನ ನೋಡ್ಬೋದು. ನಾನು ಅವರು ಆ್ಯಸಿಡ್ ಹಾಕಿದಾಗ ಅವ್ರ ಫೋಟೋ ಹಿಂಗಾಗಿದೆ. ಆ್ಯಂಡ್ ಆ್ಯಸಿಡ್ ಹಾಕೋಕ್ಕಿಂತ ಮುಂಚೆ, ಸೊ ಸಿ ವಾಸ್ ಅ ಬ್ಯೂಟಿಫುಲ್ ಗರ್ಲ್. ಎವ್ರಿ ಬಾಯ್ ಆ್ಯಂಡ್ ಗರ್ಲ್ ಆರ್ ಬ್ಯೂಟಿಫುಲ್. ಬಟ್ ಆ್ಯಕ್ಚುಲಿ ನಾವು ಇಂಥವೆಲ್ಲ ಸ್ಟುಪಿಡಿಟಿನ ಮಾಡ್ಕೊಂಡು ಕೊಡ್ತೀವಿ. ಎದಕ್ಕಂದರೆ ಬಿಕಾಸ್ ಆಫ್ ಸಮ್ ಸೈಕೋ ಪೀಪಲ್. ಸಿ ಗೈಸ್, ಜಸ್ಟ್ ಲೈಕ್ ಯಾವ ಥರ ಒಂದು ಗನ್ ಸಿಗುತ್ತೆ, ಗನ್ನನ್ನು ತೊಗೋಬೇಕು ಅಂದರೆ ಇಂಡಿಯಾದೊಳಗೆ ದುಡ್ಡು ಖರ್ಚು ಮಾಡಬೇಕು, ಲೈಸೆನ್ಸ್ ತೊಗೋಬೇಕು, ಅದು ಎಲ್ಲ ಇದೆ. ಅಥವಾ ನೇಪಾಳ ಭೂತಾನಿಂದ ತರಿಸ್ಬೇಕು, ಅಮೇರಿಕಾದಿಂದ ತರಿಸ್ಬೇಕು, ಆ ಥರ ಎಲ್ಲ ಇದೆ. ಆದರೆ ಇಟ್ ಈಸ್ ಆಲ್ಸೋ ಲೈಕ್ ವೆಪನ್, ದಟ್ ಈಸ್ ಆ್ಯಸಿಡ್. ಬಟ್ ಆ್ಯಸಿಡ್ಗೆ ಏನು ಲೈಸೆನ್ಸು ಬೇಕಾಗಿಲ್ಲ, ಏನೂ ಇಲ್ಲ, ಫ್ರೀಲಿ ಅವೈಲೇಬಲ್. 50 ರೂಪೀಸ್, 20 ರೂಪೀಸ್. ಈವನ್ ಕಾರ್ನ ಹೇಳಿ ತರಬೇಕು ಅಂತ ಇರಲಿಲ್ಲ ಇಂಡಿಯಾದೊಳಗೆ. ಈವನ್ ನಾವು ಆಲ್ಸೋ ದಟ್ ಈಸ್ ಅ ಕೇಸ್. ಆದರೆ ಭಾಳ ಸರ್ತಿ ಹೇಳ್ತಾರೆ, ಒಬ್ಬರನ್ನ ಯಾರನ್ನೋ ಇಷ್ಟಪಟ್ಟರೆ ಅವ್ರು ಸಿಗಲಿಲ್ಲ ಅಂದರೆ ಬಾಯ್ಸು ಯಾವ ಎಕ್ಸ್ಟೆಂಡಿಗೆ ಬೇಕಾದರೂ ಹೋಗ್ತಾರೆ. ದಟ್ ಈಸ್ ವಾಟ್ ಲವ್ ಅಂತ. ಇಲ್ಲ, ದಟ್ ಈಸ್ ನಾಟ್ ಲವ್. ಓಕೆ, ದಟ್ ಈಸ್ ಓವರ್ ಆ್ಯಕ್ಟಿವಿಸಮ್. ಓಕೆ, ಸೊ ಆ್ಯಸಿಡ್ ಅಂದರೆ ನಾನು ಪ್ರೀತಿ ಮಾಡಿದಂಥ ಹುಡುಗಿ ನನಗೆ ಸಿಗಲಿಲ್ಲ ಅಂದರೆ ಬೇರೆ ಯಾರಿಗೂ ಸಿಗಬಾರ್ದು, ಬೇರೆ ಯಾರೂ ಅವಳನ್ನ ಇಷ್ಟಪಡಬಾರ್ದು ಅಂತ ಹೇಳಿ ಒಬ್ಬರ ಮೇಲೆ ಆ್ಯಸಿಡ್ನ ಹಾಕೋದು ಡೆಫಿನೆಟ್ಲಿ ಒಂದು ಮಹಾಪಾಪದ ಕೆಲಸ. ಆ್ಯಂಡ್ ಅದೇ ಲಕ್ಷ್ಮಿ ಜೊತೆಗೂ ಕೂಡ ಆಗುತ್ತೆ. ಮೊದಲಿಗೆ ಏನಾಯಿತು, ಲಕ್ಷ್ಮಿ ಜೊತೆಗೆ ಏನಾಯಿತು ಅಂತ ನಿಮಗೆ ಸ್ಟೋರಿ ಹೇಳ್ತೀನಿ ಗೈಸ್. ಲಕ್ಷ್ಮಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್. ಇದು 2015 ಫೈನಲ್ ಜಜ್ಮೆಂಟ್ ಬರುತ್ತೆ. 2025 ಈ ಜಜ್ಮೆಂಟನ್ನು ಮತ್ತೆ ಮೆನ್ಷನ್ ಮಾಡಲಾಗಿದೆ. ಆ್ಯಂಡ್ 2013-14ರಿಂದ 2024 ನಡುವೆ ಸುಪ್ರೀಂ ಕೋರ್ಟ್ ಐತಲ್ಲ, ಈ ಪ್ರಕರಣವನ್ನು ಹಲವು ಬಾರಿ ಮೆನ್ಷನ್ ಮಾಡೈತಿ, ಇಂಟ್ರಿಮ್ ಆರ್ಡರ್ಸ್ ಕೊಟ್ಟೈತಿ, ಡೈರೆಕ್ಷನ್ ನೀಡೈತಿ. ಸೊ ಅದೆಲ್ಲ ಮಾಡಿದ್ರಿಂದ ಇವತ್ತು ಆ್ಯಸಿಡ್ ಸರ್ವೈವರ್ಸ್ ಅಂತ ಏನಿದ್ದಾರೆ, ಸೊ ಅವರಿಗೆ ಬೆಟರ್ ಅಂದರೆ ಜೀವನ ಮಾಡಲಿಕ್ಕೆ ಸಹಾಯ ಮಾಡಲಿಕ್ಕೆ ಸರ್ಕಾರ ಕೂಡ ಮುಂದಾಗಿದೆ ಗೈಸ್. ಆ್ಯಂಡ್ ಡಿಸೆಂಬರ್ 2020 ಅಂತಿಮವಾದಂಥ ಒಂದು ಆ್ಯಸಿಡ್ ಅಟ್ಯಾಕ್ ತೀರ್ಪು ಕೂಡ ಬಂದಿದೆ. ಇದರೊಳಗೆ ಸುಪ್ರೀಂ ಕೋರ್ಟ್ ಕೆಲವೊಂದು ಬದಲಾವಣೆಗಳನ್ನ ಮಾಡಿದೆ. ಏನು ಬದಲಾವಣೆ ಮಾಡಿದೆ ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ. ಅವರ ರಕ್ಷಣೆ ಆಗಿರ್ಬೋದು, ಆ್ಯಸಿಡ್ ಅಟ್ಯಾಕ್ ಆದಂಥವರ ರಕ್ಷಣೆ, ಪುನರ್ವಸತಿ ಮತ್ತು ಪರಿಹಾರಕ್ಕೆ ಸಂಬಂಧಿಸಿದಂತೆ ಅತ್ಯಂತ ಶಕ್ತಿಶಾಲಿ ಮತ್ತು ಪರಿಶೀಲಿತ ಮಾರ್ಗಸೂಚಿಗಳನ್ನು ಈ ಒಂದು ಪ್ರಕರಣದೊಳಗೆ ಸುಪ್ರೀಂ ಕೋರ್ಟ್ ನೀಡಿದೆ. ಹಾಗಂದರೆ ವಾಟ್ ಈಸ್ ದ ಬ್ಯಾಕ್ಗ್ರೌಂಡ್ ಆಫ್ ದಿ ಸ್ಟೋರಿ? ಪ್ರಕರಣದ ಹಿನ್ನೆಲೆ ಯಾರು ಅಂದರೆ ದಟ್ ಈಸ್ ಲಕ್ಷ್ಮಿ ಅಗರ್ವಾಲ್. ಈ ಫೋಟೋದಲ್ಲಿ ನೀವು ನೋಡ್ಬೋದು ಗೈಸ್. ಈ ಹುಡುಗಿ ಆ್ಯಸಿಡ್ ಹಾಕೋಕ್ಕಿಂತ ಮುಂಚೆ ಈ ಥರ ಇದ್ದಿದ್ದು, ನಂತರ ಆ್ಯಸಿಡ್ ಹಾಕಿದಾಗ ಹೀಗಿರೋದು. ಏನು ಸ್ಟೋರಿ ಅಂದರೆ, ಇವರ ಹೆಸರು ಲಕ್ಷ್ಮಿ ಅಗರ್ವಾಲ್ ಅಂತ. ದೆಹಲಿ ಒಳಗೆ ಇವರು ಇದ್ದರು. ಸೊ 2005 ಲಕ್ಷ್ಮಿ 15 ವರ್ಷದ ಹುಡುಗಿಯಾಗಿದ್ದಾಗ ಅವರ ತಂದೆ ಪುಸ್ತಕ ಮಾರಾಟಗಾರರಾಗಿದ್ದರು.
ಸೊ ಒಂದು ದಿನ ಬುಕ್ ಸ್ಟಾಲಲ್ಲಿ ಪುಸ್ತಕಗಳನ್ನ ಮಾರಾಟ ಮಾಡ್ತಿರ್ಬೇಕಾದ್ರೆ ಮೂರು ಜನ ಬೈಕ್ ಮೇಲೆ ಬಂದಂಥ ಹುಡುಗರು, ಅದರೊಳಗೆ ಒಬ್ಬನ ಹೆಸರು ಗುಡ್ಡು ಅಂತ. ಆ್ಯಂಡ್ ಆ ಗುಡ್ಡು ಈ ಲಕ್ಷ್ಮಿಗೆ ಭಾಳ ಸರ್ತಿ ಪ್ರಪೋಸ್ ಮಾಡಿದ್ದಂತೆ. ಅಂದರೆ ನಾನು ನೀನು ಮದುವೆ ಆಗ್ತೀನಿ, ನೀನು ತುಂಬ ಚೆನ್ನಾಗಿದೆಯಾ, ಅದು ಇದೆಯಾ ಇದು ಇದೆಯಾ ಅಂತ ಹೇಳಿದಂತೆ. ನಾನು ಭಾಳ ಸರ್ತಿ ಕ್ಲಾಸ್ ಒಳಗೆ ಏನು ಕಾಂಪಿಟೇಟಿವ್ ಎಕ್ಸಾಮ್ ಓದೋಕ್ಕೆ ಹುಡುಗರು ಹುಡುಗಿಯರು ಬರ್ತಾರೆ. ದೇ ಹ್ಯಾವ್ ಆಲ್ ದ ರೈಟ್ಸ್ ಟು ಟೆಲ್ ಒನ್ ಅನದರ್ ಯು ಲುಕ್ಸ್ ಗುಡ್, ನೀವು ಚೆನ್ನಾಗಿ ಕಾಣ್ತೀರಿ, ನೀವು ಚೆನ್ನಾಗಿದ್ದೀರಿ ಅಂತ ಹೇಳುವಂಥ ಹಕ್ಕು ಎಲ್ಲರಿಗೂ ಇದೆ, ಬಟ್ ರೆಸ್ಪೆಕ್ಟ್ಫುಲ್ ಆಗಿ. ಆ್ಯಂಡ್ ಹೇಳಿದ್ದನ್ನು ಈವನ್ ಅವರು ಕೂಡ ರೆಸ್ಪೆಕ್ಟ್ಫುಲ್ಲಾಗಿ ತೆಗೆದುಕೊಳ್ಳುವಂಥ ಅವಶ್ಯಕತೆ ಇದೆ. ಯಾವ ಬಾಯ್ಸ್ ಆ್ಯಂಡ್ ಗರ್ಲ್ಸ್ಗೆ ಯಾವ ಥರ ಮೊದಲು ಬಿಹೇವ್ ಮಾಡಬೇಕು, ಯಾವ ಥರ ಬದುಕಬೇಕು, ಯಾರು ಹೇಳಿದ್ದನ್ನು ಯಾವ ಥರ ತಗೋಬೇಕು ಅಂತ ಗೊತ್ತಿಲ್ಲ ಅಂದರೆ ಅವರು ಯಾವುದೇ ಡಿಗ್ರಿಯನ್ನು ಪಡೆದ್ರೂ, ಅವರು ಏನೇ ಮಾಡಿದರೂ ಕೂಡ ಲೈಫ್ ಒಳಗೆ ದಟ್ ಈಸ್ ವೇಸ್ಟ್ ಗೈಸ್. ಓಕೆ, ಸೊ ಹಾಗೇನೆ ಆಗಿದ್ದು. ಒಬ್ಬರಿಗೆ ಎಷ್ಟು ಹಕ್ಕಿದೆಯೋ ನೀನಂದರೆ ನನಗೆ ಇಷ್ಟ ಅಂತ ಹೇಳಿಕೆ, ಇನ್ನೊಬ್ಬರಿಗೆ ನೀನಂದರೆ ನನಗೆ ಇಷ್ಟ ಇಲ್ಲ ಅಂತ ಹೇಳಿಕೆ ಅಷ್ಟೇ ಈಕ್ವಲ್ ಹಕ್ಕಿರೋದನ್ನು ಕೂಡ ನಾವು ಕಾಣ್ತೀವಿ. ಆದರೆ ದಟ್ ಈಸ್ ವಾಟ್ ನ್ಯಾಚುರಲ್ ಜಸ್ಟಿಸ್. ಓಕೆ, ಅದನ್ನು ಭಾರತದೊಳಗೆ ಉಲ್ಲಂಘನೆ ಮಾಡಿದ್ದನ್ನು ಕಾಣ್ತೀವಿ. 2005ರಲ್ಲಿ 15 ವರ್ಷದ ಈ ಹುಡುಗಿಯ ಮೇಲೆ ಆಕೆಯನ್ನು ಇಷ್ಟಪಡುವಂಥ ಒಬ್ಬ ಹುಡುಗ ರೋಡ್ ರೋಮಿಯೋ ಬಂದುಬಿಟ್ಟು ಕೇಳ್ತಾನೆ, ನಾನು ನಿಮ್ಮನ್ನು ಇಷ್ಟಪಡ್ತಿದ್ದೀನಿ, ಮದುವೆ ಆಗ್ತಿದ್ದೀನಿ ಅಂತ ರಿಪೀಟೆಡ್ ಆಗಿ ಕೇಳಿದಾಗ ಅವನನ್ನು ರಿಜೆಕ್ಟ್ ಮಾಡಿದ್ರಿಂದ ಅದರಿಂದ ಸಿಟ್ಟಿಗೇರಿ ಒಂದು ದಿನ ಅವನ ಇಬ್ಬರು ಫ್ರೆಂಡ್ಸ್ ಜೊತೆಗೆ ಬಂದು ಲಕ್ಷ್ಮಿ ಯಾವಾಗ ಪುಸ್ತಕಗಳನ್ನ ಮಾರಾಟ ಮಾಡ್ತಿದ್ಲು ಆ ಸಂದರ್ಭದೊಳಗೆ ಅವಳ ಮೇಲೆ ಆ್ಯಸಿಡನ್ನು ಹಾಕಿ ಹೋಗ್ತಾನೆ. ಓಕೆ, ಆಕೆ ಪ್ರಕರಣದ ನಂತರ ಭಾರತದಲ್ಲಿ ಆ್ಯಸಿಡ್ ಒಂದು ರಾಷ್ಟ್ರೀಯ ಸಮಸ್ಯೆ ಎಂದು ಗುರುತಿಸಲ್ಪಟ್ಟಿತು. ಎದಕ್ಕಂದರೆ ಇಂಥವಾದೆಷ್ಟೋ ಇನ್ನೋಸೆಂಟ್ ಆ್ಯಂಡ್ ಈಕ್ವಲಿ ಬ್ಯೂಟಿಫುಲ್ ಗರ್ಲ್ಸ್ ಓಕೆ ಅವರ ಒಂದು ಫೇಸನ್ನು ಈ ಆ್ಯಸಿಡ್ ಅನ್ನುವಂಥ ಭೂತ ಹಾಳು ಮಾಡಿದ್ದನ್ನು ನಾವು ನೋಡ್ತೀವಿ ಗೈಸ್. ಆದ್ದರಿಂದ ಲಕ್ಷ್ಮಿ 2006ರಲ್ಲಿ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನನ್ನು ಹಾಕ್ತಾರೆ ಸುಪ್ರೀಂ ಕೋರ್ಟ್ನಲ್ಲಿ. ಯಾಕೆ ಈ ಒಂದು ಆ್ಯಸಿಡ್ ವಿಕ್ಟಿಮ್ಸ್ಗಳಿಗೆ ಸಹಾಯ ಮಾಡಬಾರ್ದು ಸರ್ಕಾರ ಅಂತ ಹೇಳ್ಬಿಟ್ಟು. ಆ್ಯಂಡ್ ಈ PIL ಉದ್ದೇಶದಿಂದಾಗಿ ಆ್ಯಸಿಡ್ ಮಾರಾಟವನ್ನು ಭಾರತದೊಳಗೆ ನಿಯಂತ್ರಿಸಬೇಕು. ಈ PIL ಒಳಗೆ ಏನಿತ್ತು ಅಂದರೆ ಆ್ಯಸಿಡ್ ಮಾರಾಟವನ್ನು ನಿಯಂತ್ರಿಸಬೇಕು ನಂಬರ್ 1. ಎರಡನೇದು ಆ್ಯಸಿಡ್ ದಾಳಿ ಆದ ಮೇಲೆ ಪರಿಹಾರವನ್ನು ಕೊಡಬೇಕು. ಆ್ಯಂಡ್ ಚಿಕಿತ್ಸೆ ಮಾಡೋದಾಗಿರ್ಬೋದು, ಪುನರ್ವಸತಿಯನ್ನು ಒದಗಿಸಬೇಕು. ಆ್ಯಂಡ್ ಅಪರಾಧಿಗಳ ಮೇಲಿನ ಕಠಿಣ ಶಿಕ್ಷೆಯನ್ನು ವಿಧಿಸಬೇಕು. ಸರ್ವೈವರ್ಸ್ಗೆ ರೀಹ್ಯಾಬಿಲಿಟೇಷನ್ ಮತ್ತು ಡಿಗ್ನಿಟಿ. ಈ ಒಂದು ಸಮಾಜದೊಳಗೆ ಮೂಗಿರುತ್ತೆ, ಅದು ಮಂಡಿದ್ರೆ ಎಷ್ಟು ಈಸಿಯಾಗಿ ಜನ ಅದನ್ನು ಟೀಸ್ ಮಾಡ್ತಾರೆ. ಫೇಸ್ ಇರುತ್ತೆ, ಅದು ಸ್ವಲ್ಪ ಕಪ್ಪಗಿದ್ರೆ ಎಷ್ಟು ಈಸಿಯಾಗಿ ಕರಿಯ ಅಂತಾರೆ. ಓಕೆ, ಆ್ಯಂಡ್ ಮೆನಿ ಟೈಮ್ ಪೀಪಲ್ ನಮ್ಮ ದೇಶದೊಳಗಂತೂ ಅವರ ಬಣ್ಣ, ಅವರ ಜಾತಿ, ಅವರ ಧರ್ಮ ಬರೀ ಇಂಥವಕ್ರೊಳಗೆ ಬಿದ್ದು ಸಾಯ್ತಾರೆ. ಮಾನವೀಯ ದೃಷ್ಟಿಯಿಂದ ನೋಡುವಂಥ ಒಂದು ಜನ ತುಂಬಾ ಕಡಿಮೆ ಇದ್ದಾರೆ. ದಟ್ಸ್ ವೈ ಅವರ್ ಕಂಟ್ರಿ ಈಸ್ ಆಲ್ವೇಸ್ ಇನ್ ಟ್ರಬಲ್ ಗೈಸ್. ಆ್ಯಂಡ್ ಐ ಥಿಂಕ್ ಆ ಮೈಂಡ್ಸ್ಗಳನ್ನು ಲಿಬ್ರೇಟ್ ಮಾಡೋದೇ ಶಿಕ್ಷಣ. ಆದರೆ ಶಿಕ್ಷಣ ಈ ಕೆಲಸ ಮಾಡೋದ್ರೊಳಗೆ ಕಂಪ್ಲೀಟ್ಲಿ ಫೇಲ್ ಆಗಿದೆ. ಎದಕ್ಕಂದರೆ ಇರುವುದನ್ನೇ ಓದಿ ಮಗ್ಗು ಹೊಡೆದು ಬೈಪಟ್ ಹಾಕಿ ಬಂದ ಸ್ಟೂಡೆಂಟ್ಸಿಗೆ ಹೇಳುವಂಥ ಟೀಚರ್ಸ್ಗಳು ಎಲ್ಲಿವರೆಗೂ ಇರ್ತಾರೆ, ಎಲ್ಲಿವರೆಗೂ ಟೀಚರ್ಸ್ಗಳು ಪ್ರಶ್ನೆ ಮಾಡುವಂಥ ಮನೋಭಾವವನ್ನು ಮಕ್ಕಳ ಹತ್ರ ಬೆಳೆಸೋದಿಲ್ಲ, ಎಲ್ಲಿವರೆಗೂ ವೈ, ವೆನ್, ಹೌ ಆ್ಯಂಡ್ ಈ ಥರದ ಪ್ರಶ್ನೆ ಮಾಡಿ ಕಲಿಯುವುದನ್ನು ಮಕ್ಕಳಿಗೆ ಎಲ್ಲಿ ತನಕ ಕಲಿಸೋದಿಲ್ಲ ಟೀಚರ್ ಆದವರು, ಅಲ್ಲಿವರೆಗೂ ಐ ಡೋಂಟ್ ಥಿಂಕ್ ಇಟ್ ಈಸ್ ಪಾಸಿಬಲ್ ಗೈಸ್. ಓಕೆ, ದ್ಯಾಟ್ಸ್ ವೈ ಇವತ್ತು ಏನಾಗ್ತಾ ಇದೆ ಅಂದರೆ ಪ್ರೀತಿಯ ಒಂದು ಮೀನಿಂಗನ್ನೇ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರುವಂಥ ದೇಶದೊಳಗೆ ನಾವಿದ್ದೀವಿ ಗೈಸ್. ಆ್ಯಂಡ್ ಪ್ರೀತಿ ಅಂದರೆ ನಾವು ಪ್ರೀತಿಸಿದವರು ನನಗೆ ಮಾತ್ರ ಸಿಗಬೇಕು ಅನ್ನೋದು ನಿಜವಾದ ಪ್ರೀತಿ ಅಲ್ಲ. ಆ್ಯಂಡ್ ನಾವು ಪ್ರೀತಿಸಿದವರು ಚೆನ್ನಾಗಿರಬೇಕು, ಒಟ್ಟಿನೊಳಗೆ ಚೆನ್ನಾಗಿರಬೇಕು ಅನ್ನೋದು ನಿಜವಾದ ಪ್ರೀತಿ. ಬಟ್ ಈ ದೇಶದೊಳಗೆ ಇದು ಅರ್ಥ ಆಗಬೇಕು ಅಂದರೆ ಇನ್ನೂ ಭಾಳ ಟೈಮ್ ಬೇಕು. ಆ್ಯಂಡ್
ಆ್ಯಕ್ಚುಲಿ ಅಂಥವುದನ್ನು ಆ ಥರದ ಒಂದು ದಾರಿಯನ್ನು ಹುಡ್ಕೋಬಿಟ್ಟು ಜನ ಇವತ್ತು ಏನು ಮಾಡ್ತಿದ್ದಾರೆ ಅಂದರೆ ಒಂದು ಮೆಸೇಜ್ ಕಳಿಸಿ ಯಾರಿಗೋ ಪ್ರೀತಿ ಮಾಡ್ತೀನಂದರೆ ಅವ್ರು ಒಪ್ಕೊಂಡ್ಬಿಡ್ಬೇಕಂತೆ, ಇಲ್ಲಾಂದರೆ ಇವರು ದೇವದಾಸ್ ಆಗ್ತಾರಂತೆ, ಇವರು ಕುಡಿತ ಚಟಕ್ಕೆ ಬೀಳ್ತಾರಂತೆ, ಏನೇನೋ ಹೇಳ್ತಾರೆ. ಆಮೇಲೆ ಅವ್ರದ್ದೆಲ್ಲ ಹೆಸರುಗಳನ್ನೆಲ್ಲ ಟ್ಯಾಟೋ ಹಾಕ್ಕೊಳ್ಳೋದಂತೆ. ಸೊ ಆ ಥರ ಎಲ್ಲ ಮಾಡುವಂಥ ಎಷ್ಟೋ ಯಂಗ್ಸ್ಟರ್ಸ್ ಇದ್ದಾರೆ. ಬಟ್ ನಾನು ಯಾವತ್ತೂ ವಿದ್ಯಾರ್ಥಿಗಳಿಗೆ ಹೇಳ್ತಿರ್ತೀನಿ, ಗೈಸ್, ಟು ಲೈಕ್ ಸಂಬಡಿ ಯು ಹ್ಯಾವ್ ಆಲ್ ದ ರೈಟ್ಸ್, ಬಟ್ ಟು ಡಿಸ್ಲೈಕ್, ನಿಮ್ಮನ್ನು ಅವ್ರು ಡಿಸ್ಲೈಕ್ ಮಾಡಲಿಕ್ಕೆ, ಅವ್ರು ಲೈಕ್ ಮಾಡದೇ ಇರೋದಕ್ಕೂ ಕೂಡ ನೂರಾರು ಕಾರಣ ಇರ್ತವೆ. ವಿ ನೀಡ್ ಟು ಎಕ್ಸೆಪ್ಟ್ ಇಟ್. ಓಕೆ, ಸೊ ಈ ಮೆಚ್ಯೂರಿಟಿ ಮಕ್ಕಳಿಗೆ ಮೊದಲಿನಿಂದನೂ ಕಲಿಸುವಂಥ ಅವಶ್ಯಕತೆ ಇದೆ. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ವಿ ನೀಡ್ ಟು ರೆಸ್ಪೆಕ್ಟ್ ಡಿಸೆಂಟ್. ಓಕೆ, ಆ್ಯಂಡ್ ಬಿಹೇವ್ ಇನ್ ಅ ಸಿವಿಲೈಸ್ಡ್ ವೇ. ಇಷ್ಟಪಟ್ಟವರು ಹೇಳಿದಾಗ ಹಾಂ ಓಕೆ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಅಂತ ಹೇಳ್ರಿ, ಆ್ಯಂಡ್ ಇಷ್ಟ ಇದ್ದರೆ ಇಷ್ಟ ಅಂತ ಹೇಳ್ರಿ. ಅದನ್ನು ಬಿಟ್ಕೊಟ್ಟು ಐ ಆಲ್ವೇಸ್ ಟೆಲ್, ಒಬ್ಬ ವ್ಯಕ್ತಿ ಅಥವಾ ಒಬ್ಬ ಹುಡುಗ ಅಥವಾ ಒಬ್ಬ ಹುಡುಗಿ ಒಂದು ಜಾಬ್, ಓಕೆ, ಆ್ಯಂಡ್ ಯಾವುದೋ ಒಂದು ಥಿಂಗ್ ಅಥವಾ ಯಾವುದೋ ಒಂದು ಚಟ ಯಾವತ್ತೂ ನಿಮ್ಮ ಜೀವನವನ್ನು ಕಂಟ್ರೋಲ್ಗೆ ತಗೊಳ್ಳಿಕ್ಕೆ ನೀವು ಯಾವತ್ತೂ ಬಿಡಬಾರ್ದು. ದೆನ್ ಯು ಆರ್ ಇನ್ವೈಟಿಂಗ್ ಯುವರ್ ಎನಿಮಿ ಟು ಯುವರ್ ಲೈಫ್. ಓಕೆ, ನೀವೇ ನಿಮ್ಮ ಜೀವನದ ಶತ್ರುವನ್ನು ಇನ್ವೈಟ್ ಮಾಡ್ಕೊಂಡಂಗೆ. ಸೊ ದ್ಯಾಟ್ಸ್ ವೈ ಲೀವ್ ಪೀಸ್ಫುಲಿ. ಆದರೆ ಈ ದೇಶದೊಳಗೆ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಟೆಲ್ ದೀಸ್ ಥಿಂಗ್ಸ್, ಬಿಕಾಸ್ ನೋಡಿ, ಇಷ್ಟೆಲ್ಲ ಕೇಸಸ್ಗಳನ್ನ ಮಾಡಿದ್ದೀನಿ, ಕಾನೂನಿನ ಬಗ್ಗೆ ಹೇಳಿದ್ದೀನಿ, ಈ ಥರದ ಸ್ಟೋರಿಗಳನ್ನ ಹೇಳಿದ್ದೀನಿ. ಹೌ ಮೆನಿ ಪೀಪಲ್ ಆರ್ ವಾಚಿಂಗ್? ಬಟ್ ಯು ಸಿ, ಕಾಮಿಡಿ ವಿಡಿಯೋನ ನೋಡ್ರಿ ನೀವು, ಡಬಲ್ ಮೀನಿಂಗ್ ಡೈಲಾಗ್ ಹೇಳುವಂಥ ವಿಡಿಯೋನ ನೋಡ್ರಿ ನೀವು. ಸಿ ಹೌ ಮೆನಿ ಪೀಪಲ್ ಆರ್ ಕ್ರೇಜಿ ಅಬೌಟ್ ಇಟ್. ಓಕೆ, ಆ್ಯಂಡ್ ದ್ಯಾಟ್ಸ್ ವೈ ಸೋಷಿಯಲ್ ಮೀಡಿಯಾ ಈಸ್ ರೂಯಿನಿಂಗ್ ಅವರ್ ಕಂಟ್ರೀಸ್ ಯಂಗ್ಸ್ಟರ್ಸ್ ಲೈಫ್, ಆ್ಯಂಡ್ ಯಂಗ್ಸ್ಟರ್ಸ್ ಆಲ್ಸೋ ಅಟ್ರಾಕ್ಟೆಡ್ ಟು ದಟ್. ಸುಪ್ರೀಂ ಕೋರ್ಟ್ ನೀಡಿದ ಪ್ರಮುಖ ನಿರ್ದೇಶನಗಳು ಏನು ಅಂದರೆ, ಆ್ಯಸಿಡ್ ಮುಕ್ತ ಮಾರಾಟಕ್ಕೆ ನಿರ್ಬಂಧವನ್ನು ಹಾಕಬೇಕು ಅಂತ ಹೇಳ್ತು. ಬಟ್ ಇಟ್ಸ್ ವೆರಿ ಡಿಫಿಕಲ್ಟ್ ಟು ರೆಗ್ಯುಲೇಟ್ ಇಟ್, ಗೈಸ್. ಓಕೆ, 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರಿಗೆ ಮಾರಾಟವನ್ನು ನಿಷೇಧಿಸಲಾಗಿದೆ ಅಂತ ಹೇಳ್ತು. ಎಸ್, ಹಾಕಿದೆ. ಬಟ್ ವಾಟ್ ಅಬೌಟ್ ಯಾವಾಗ ಆ್ಯಸಿಡ್ ಅಟ್ಯಾಕ್ ಕೇಸ್ ಆಗುತ್ತೆ ಆವಾಗ ಸ್ವಲ್ಪ ರೂಲ್ಸು ರೆಗ್ಯುಲೇಷನ್ಸು ಬರ್ತವೆ. ಬಟ್ ರೆಸ್ಟ್ ಆಫ್ ದಿ ಟೈಮ್ ಇಟ್ ಈಸ್ ಸೇಮ್. ಓಕೆ, ಮಾರಾಟ ಮಾಡುವವರು ID ಪ್ರೂಫ್, ಅಡ್ರೆಸ್ ಪ್ರೂಫ್ ಕಡ್ಡಾಯವಾಗಿ ದಾಖಲಿಸಬೇಕು ಅಂತ ಕೂಡ ಹೇಳ್ತು ಸುಪ್ರೀಂ ಕೋರ್ಟ್. ಹಾಸ್ಪಿಟಲ್ ಮಸ್ಟ್ ಗಿವ್ ಫ್ರೀ ಟ್ರೀಟ್ಮೆಂಟ್. ಯಾರಿಗಾದರೂ ಆಸಿಡ್ ಅಟ್ಯಾಕ್ ಆಗಿದೆ ಅಂದರೆ ಅವರಿಗೆ ಹಾಸ್ಪಿಟಲಲ್ಲಿ ಇನಿಷಿಯಲಿ ಫ್ರೀ ಟ್ರೀಟ್ಮೆಂಟನ್ನು ನೀಡಲೇಬೇಕು ಅಂತ ಹೇಳ್ತು. ರಾಜ್ಯಗಳು ಕನಿಷ್ಠ 3 ಲಕ್ಷ ಪರಿಹಾರವನ್ನು ನೀಡಬೇಕು. ಸರ್ಕಾರ 3 ಲಕ್ಷ ಪರಿಹಾರವನ್ನು ನೀಡಬೇಕು. ಆ್ಯಸಿಡ್ ಅಟ್ಯಾಕನ್ನು IPC ಸೆಕ್ಷನ್ 326A 326B ಅಡಿಯಲ್ಲಿ ಆಜೀವ ಶಿಕ್ಷೆಗೆ ಹೊಂದುವ ಅಪರಾಧ ಎಂದು ಘೋಷಿಸಲಾಯಿತು. ಅಂದರೆ ಶಿಕ್ಷೆ ಇಂದ ಇದನ್ನು ತಡಿಬೋದಾ ಅಂತ ಕೇಳಿದರೆ, ಶಿಕ್ಷೆಯಿಂದ ತಡಿಲಿಕ್ಕೆ ಸಾಧ್ಯ ಇಲ್ಲದೆ ಇರ್ಬೋದು. ಆದರೆ ಸಮ್ವೇರ್ ಡೌನ್ ದ ಲೈನ್ ದಿಸ್ ಫಿಯರ್ ಫ್ಯಾಕ್ಟರ್, ನನ್ನ ಜೈಲಿಗೆ ಹಾಕ್ತಾರೆ, ನನಗೆ ಶಿಕ್ಷೆ ಆಗುತ್ತೆ ಅನ್ನುವಂಥ ಫಿಯರ್ ಫ್ಯಾಕ್ಟರ್. ಓಕೆ, ಸೊ ನೀವು ನೋಡ್ರಿ, ಜಾನನಿಗೆ ಮಾತಿನ ಪೆಟ್ಟು, ದಡ್ಡನಿಗೆ ಮಚ್ಚಿ ಪೆಟ್ಟು ಅಂತಾರಲ್ವಾ. ಸೊ ಹಾಗೆ ವಿ ಹ್ಯಾವ್ ಟು ಗಿವ್ ಪನಿಷ್ಮೆಂಟ್ ಆಲ್ಸೋ. ಬಟ್ ಅನ್ಫಾರ್ಚುನೇಟ್ಲಿ ಪ್ರಾಬ್ಲಮ್ ಏನಾಗ್ತಾ ಇದೆ ಅಂದರೆ, ಇಂಥ ಕೇಸಸ್ಗಳಲ್ಲಿ ಯಾರು ಭಾಗಿಯಾಗ್ತಿದ್ದಾರೆ ಅವ್ರಿಗೇನು ಕಾನೂನು ಗೊತ್ತು? ಯು ಜಸ್ಟ್ ಇಮ್ಯಾಜಿನ್ ದ ಪೀಪಲ್ ಹೂ ಆರ್ ಎಜುಕೇಟೆಡ್, ಯಾರು ಶಿಕ್ಷಿತರಾಗ್ತಿದ್ದಾರೆ ಅವ್ರು ಏನು ತಿಳ್ಕೊಂಡಿದ್ದಾರೆ? ಹಿಸ್ಟ್ರಿ, ಪಾಲಿಟಿ, ಎಕನಾಮಿ, ಜಾಗ್ರಫಿ. ಓಕೆ, ಅವು ಸಬ್ಜೆಕ್ಟ್ಗಳನ್ನು ಪುಸ್ತಕದೊಳಗೆ ಹೆಂಗಿರ್ತದೋ ಹಂಗೆ ಮಗ್ ಹೊಡೆದ್ಬಿಟ್ರೆ ಎಸ್ ಐ ಕ್ಯಾನ್ ಕ್ರ್ಯಾಕ್ ಎನಿ ಕಾಂಪಿಟೇಟಿವ್ ಎಕ್ಸಾಮ್, ಐ ವಿಲ್ ಬಿ ವೆರಿ ನಾಲೆಜಬಲ್ ಅಂತ ತಿಳ್ಕೊಂಡಿದ್ದಾರೆ. ಬಟ್ ವಾಟ್ ಕ್ಯಾನ್ ಯು ಡೂ? ಓಕೆ, ದಟ್ಸ್ ಹೌ ಇವನ್ ಸೊಸೈಟಿ ಆಲ್ಸೋ ಟ್ರೀಟೆಡ್ ದೆಮ್. ಯಾರು 90%, 99% ಮಾರ್ಕ್ಸ್ ತೋತಾರೆ, ದೇ ಆರ್ ದ ಮೋಸ್ಟ್ ಇಂಟೆಲಿಜೆಂಟ್ ಅಂತ ತಿಳ್ಕೊಂಡಿದ್ದಾರೆ. ದಟ್ಸ್ ವೈ ಗೈಸ್, ಇಟ್ಸ್ ಬೀನ್ ಮೋರ್ ದೆನ್ 95 ಇಯರ್ಸ್ ಭಾರತಕ್ಕೆ ನೊಬೆಲ್ ಪ್ರೈಸ್ ಬಂದಿಲ್ಲ ಸೈನ್ಸ್ ಒಳಗೆ. ಇಟ್ಸ್ ಬೀನ್ ಮೋರ್ ದೆನ್ 116 ಇಯರ್ಸ್ ಲಿಟ್ರೇಚರಲ್ಲಿ ನೊಬೆಲ್ ಪ್ರೈಸ್ ಬಂದಿಲ್ಲ. ಬಿಕಾಸ್ ಪುಸ್ತಕದೊಳಗಿನ ನೋಡ, ಬಾವಿ ಒಳಗಿನ ಕಪ್ಪೆ ಆಗಿದ್ದೀವಿ. ಓಕೆ, ಆ್ಯಂಡ್ ದ್ಯಾಟ್ಸ್ ಹೌ ಕಮ್ ದೀಸ್ ಆಲ್ ಥಿಂಗ್ಸ್ ಕಮ್ಸ್ ಕ್ವಶನ್. ಪ್ರಶ್ನೆ ಮಾಡುವಂಥ ಮನೋಭಾವನ ಯಾಕೆ ಬೆಳೆಸೋದಿಲ್ಲ? ಆ್ಯಂಡ್ ಯಾರು ಡೈಲಾಗ್ ಹೇಳ್ತಾರೆ, ಯಾರು ಡಬಲ್ ಮೀನಿಂಗ್ ಡೈಲಾಗ್ ಹೇಳ್ತಾರೆ, ಯಾರು ಸ್ಟೂಡೆಂಟ್ಸ್ನ ಪ್ರವೋಕ್ ಮಾಡ್ತಾರೆ, ಯಾರು ನಾವು ಹಳ್ಳಿ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ಯಾರು ಪ್ರವೋಕ್ ಮಾಡ್ತಾರೆ ಅನ್ಯಾಯ ಆಗಿದೆ, ಅದು ಆಗಿದೆ ಅಂತ. ಎಸ್, ಸ್ಟೂಡೆಂಟ್ ಆಲ್ಸೋ support such people. Student also get provoke, and
after one day of provocation where you don't have money to proper food and all those things, then why to get those all things? Better that gain knowledge. one ಜಾಬ್ ಅಲ್ಲ 10 ಜಾಬ್ ಸಿಗ್ತವೆ, ಬಟ್ ಬೆಟರ್ ಪುಟ್ ಎಫರ್ಟ್ ಇನ್ ದ್ಯಾಟ್ ವೇ. ಓಕೆ, ಸೊ ಆ್ಯಸಿಡ್ ಅಟ್ಯಾಕ್ಗೆ ಆಜೀವ ಶಿಕ್ಷೆಯನ್ನು ಒದಗಿಸಬೇಕು ಅಂತ ಕೂಡ ಬದಲಾವಣೆ ತಂತು. ನಂತರ ಈವನ್ ಡಿಸೆಂಬರ್ 2025 ಅಂತಿಮವಾದಂಥ ಒಂದು ಸುಪ್ರೀಂ ಕೋರ್ಟ್ನ ಆದೇಶ ಬಂದಿದೆ. ದೇಶದಲ್ಲಿ ಬೆಳೆಯುತ್ತಿರುವ ಆ್ಯಸಿಡ್ ದಾಳಿ ಪ್ರಕರಣದ ಹಿನ್ನೆಲೆಯಲ್ಲಿ ದ ಕಾಂಪ್ರಿಹೆನ್ಸಿವ್ ಜಡ್ಜ್ಮೆಂಟನ್ನು ನೀಡಲಾಗಿದೆ. ಈ ತೀರ್ಪಿನಲ್ಲಿ ಆ್ಯಸಿಡ್ ಮಾರಾಟವನ್ನು ಸಂಪೂರ್ಣವಾಗಿ ನಿಯಂತ್ರಣ ಮಾಡಬೇಕು, ದ ನ್ಯೂ ನ್ಯಾಷನಲ್ ಆ್ಯಸಿಡ್ ಮಾನಿಟರಿಂಗ್ ಸಿಸ್ಟಮನ್ನು ಜಾರಿಗೆ ತರಬೇಕು ಅಂತ ಹೇಳಿದ್ದಾರೆ. ಆ್ಯಂಡ್ ದೇಶದಲ್ಲಿ ಮೊದಲು ಬಾರಿಗೆ ಸಂಪೂರ್ಣ ಡಿಜಿಟಲ್ ಟ್ರ್ಯಾಕಿಂಗ್ ವ್ಯವಸ್ಥೆಯನ್ನು ಜಾರಿಗೆ ತರುವಂತೆ ಕೂಡ ಆದೇಶ ಮಾಡಲಾಗಿದೆ. ಯಾರೇ ಆ್ಯಸಿಡ್ ಖರೀದಿಸಿದರೂ ಕೂಡ ಅವರ ಮಾಹಿತಿ ರಾಷ್ಟ್ರೀಯ ಡೇಟಾಬೇಸ್ಗೆ ಕಡ್ಡಾಯವಾಗಿ ಅಪ್ಲೋಡ್ ಮಾಡಬೇಕು ಅಂತ ಹೇಳಿದ್ದಾರೆ. ಹೋಲ್ಸೇಲ್ ಆಗಿರ್ಬೋದು, ರಿಟೇಲ್ ಆಗಿರ್ಬೋದು, ಇಂಡಸ್ಟ್ರಿಯಲ್ ಯಾವ ಒಂದು ಉಪಯೋಗಕ್ಕಾಗಿ ಅವರು ಆ್ಯಸಿಡ್ ಒಯ್ತಿದ್ದಾರೆ ಅಂತ ಹೇಳ್ಬಿಟ್ಟು ಅದನ್ನು ಬರೆಸ್ಕೊಳ್ಳೋದಾಗಿರ್ಬೋದು. ಓಕೆ, ಬರೆಸ್ಕೊಳ್ಳೇಬೇಕು ಅಂತ ಕೂಡ ನಿಯಮವನ್ನು ಮಾಡಲಾಗಿದೆ. ಆಯಾ ಜಿಲ್ಲಾಧಿಕಾರಿಗಳು, ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಪ್ರತಿ 3 ತಿಂಗಳಿಗೊಮ್ಮೆ ಆ್ಯಸಿಡ್ ಬಳಕೆ ವರದಿಯನ್ನು ಸಲ್ಲಿಸಬೇಕು, ಚೆಕ್ ಮಾಡಬೇಕು. ವಾಟ್ ಆರ್ ದ ಪರ್ಪಸ್ ಪೀಪಲ್ ಆರ್ ಪರ್ಚೇಸಿಂಗ್ ಆ್ಯಸಿಡ್ ಆ್ಯಂಡ್ ಎದಕ್ಕೆ ಉಪಯೋಗ ಮಾಡ್ತಿದ್ದಾರೆ, ಆ್ಯಂಡ್ ವೆದರ್ ಇಟ್ ಈಸ್ ಅ ಹೋಲ್ಸೇಲ್, ರಿಟೇಲ್ ಆರ್ ಇಂಡಸ್ಟ್ರಿಯಲ್ ಯೂಸ್, ವೆದರ್ ಆ್ಯಸಿಡ್ ಆರ್ ಯೂಸ್ಡ್ ಇನ್ ಮೆನಿ ಪ್ಲೇಸಸ್. ಓಕೆ, ಮನೆಗೆ ಕ್ಲೀನ್ ಮಾಡಲಿಕ್ಕಾಗಿರ್ಬೋದು, ಇನ್ ಮೆನಿ ಪ್ಲೇಸಸ್ ಆ್ಯಸಿಡ್ನ ಉಪಯೋಗ ಮಾಡ್ತಾರೆ. ಆಯಾ ಜಿಲ್ಲಾಧಿಕಾರಿಗಳು ಇದನ್ನು ಚೆಕ್ ಮಾಡಬೇಕು ಅಂತ ಹೇಳಿದ್ದಾರೆ. ಆ್ಯಂಡ್ ಸರ್ವೈವರ್ಸ್ಗೆ ಲೈಫ್ ಟೈಮ್ ರಿಹ್ಯಾಬಿಲಿಟೇಷನ್ ಸ್ಕೀಮ್ನ ಕಡ್ಡಾಯ ಕೂಡ ಸುಪ್ರೀಂ ಕೋರ್ಟ್ ಮಾಡಿದೆ ಗೈಸ್. ಮೊದಲು ಬಾರಿಗೆ ಸರ್ವೈವರ್ಸ್ಗೆ ಜೀವನ ಪೂರ್ತಿ ಪುನರ್ವಸತಿ ಯೋಜನೆಯನ್ನು ಕಡ್ಡಾಯ ಮಾಡಿದೆ. ಈ ಲಕ್ಷ್ಮಿ ಕೇಸ್ನೊಳಗೆ ಅವರು PIL ಅನ್ನು ಹಾಕುವುದ್ರ ಮೂಲಕ ಅವರು ಪ್ರಶ್ನೆ ಮಾಡಿದ್ದೆ ಏನಂದರೆ, ಅವ್ರ ತಪ್ಪಿಲ್ಲದೆ ಇರೋದ್ರೂ ಕೂಡ ಯಾರೋ ಮಾಡಿರುವಂಥ ಒಂದು ತಪ್ಪಿಗೆ ಹೆಣ್ಣು ಮಕ್ಕಳು ಶಿಕ್ಷೆನ ಅನುಭವಿಸ್ತಿದ್ದಾರೆ. ಆ್ಯಂಡ್ ಚೆನ್ನಾಗಿದ್ದರೇ ಈ ಸಮಾಜದೊಳಗೆ ಹೆಣ್ಮಕ್ಳನ್ನ ಯಾವ ಥರ ಈ ಸೊಸೈಟಿ ನೋಡುತ್ತೆ, ಆ್ಯಂಡ್ ಆ್ಯಸಿಡ್ ಅಟ್ಯಾಕ್ ಆದಂಥ ಹೆಣ್ಮಕ್ಳನ್ನ ಇನ್ನೂ ಹೇಗೆ ನೋಡಬಹುದು ಈ ಸಮಾಜ ಅನ್ನೋದನ್ನು ಇಲ್ಲಿ ಹೇಳ್ತಾರೆ ಗೈಸ್. ಸರ್ಕಾರದಿಂದ ಉಚಿತ ಪ್ಲಾಸ್ಟಿಕ್ ಸರ್ಜರಿ ಮತ್ತು ವೈದ್ಯಕೀಯ ಚಿಕಿತ್ಸೆಯನ್ನು ಕೊಡಬೇಕು. ಬಿಕಾಸ್ ಅವ್ರನ್ನ ಮನೆಗೆ ಹೊರೆ ಅಂತ ಹೇಳಿ ಈ ಒಂದು ಈ ಭ್ರೂಣ ಹತ್ಯೆಯನ್ನು ಮಾಡುವಂಥ ಒಂದು ಸಮಾಜದೊಳಗೆ ನಾವಿದ್ದೀವಿ. ಅಂಥದ್ರಲ್ಲಿ ಈ ಒಂದು ಆ್ಯಸಿಡ್ ಅಟ್ಯಾಕ್ ಆದಾಗ ಇಟ್ಸ್ ವೆರಿ ಟಫ್ ಟು ಸರ್ವೈವ್ ಆ್ಯಂಡ್ ಈವನ್ ಜೀವನ ನಡೆಸೋದು ಕಷ್ಟ. ಎಷ್ಟೋ ಜನ ಮಾನಸಿಕ ಖಿನ್ನತೆಗೆ ಒಳಗಾಗ್ತಾರೆ. ಯಾರಿಗಾದರೂ ಇಟ್ಸ್ ವೆರಿ ಕಾಮನ್ ಗೈಸ್, ಬಿಕಾಸ್ ಯಾವ ಥರ ಇರುವಂಥ ಅವ್ರ ಫೇಸು ಹೋಗಿ ಹೇಗೆಲ್ಲ ಆಗುತ್ತೆ. ಆ್ಯಂಡ್ ಅದು ಅಷ್ಟೇ ಅಲ್ಲ, ಆ್ಯಸಿಡ್ ಫೇಸ್ಗೆ ಬೀಳುತ್ತೆ ಅಂತಲ್ಲ, ಇಟ್ ಕ್ಯಾನ್ ಅವರು ಒಗ್ದಿದ್ದು ಎಲ್ಲಿ ಬೇಕಾದಲ್ಲೂ ಬಂದು ಬೀಳ್ಬೋದು. ಆ್ಯಂಡ್ ಹೌ ಡೇಂಜರಸ್ ಇಟ್ ಈಸ್. ಓಕೆ, ಆ್ಯಂಡ್ ಲೆಟ್ಸ್ ಹೋಪ್ ಇಂಡಿಯಾದೊಳಗೆ ಯಾರೂ ಅಂಥದ್ದು ಮಾಡೋದಿಲ್ಲ ಅಂತ. ಬಟ್ ದೇರ್ ಆರ್ ಸಮ್ ಸೈಕೋ ಪೀಪಲ್ ಗೈಸ್, ವಿ ಹ್ಯಾವ್ ಟು ಬಿ ವೆರಿ ವೆರಿ ಕೇರ್ಫುಲ್ ವಿತ್ ದಿಸ್. ಆ್ಯಂಡ್ ಅದಕ್ಕೇ ಡಿಪ್ಲೊಮ್ಯಾಟಿಕ್ ಆಗಿ ಡೀಲ್ ಮಾಡೋದನ್ನು ಪ್ರತಿಯೊಬ್ಬರಿಗೂ ಕಲಿಸ್ಬೇಕು. ಆ್ಯಂಡ್ ಯಂಗ್ ಏಜ್ ಒಳಗೆ ಪರ್ಟಿಕ್ಯುಲರ್ಲಿ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಕೇರ್ಫುಲ್ ಆಗಿರಬೇಕು. ಆ್ಯಂಡ್ ಇವರಿಗೆ ಮಾಸಿಕವಾಗಿ ಮಿನಿಮಮ್ 10,000 ರೂಪೀಸ್ ಭತ್ಯೆಯನ್ನು ಕೊಡಬೇಕು. ಆ್ಯಸಿಡ್ ಸರ್ವೈವರ್ಸ್ಗೆ ಉಚಿತ ಕೌಶಲ್ಯ ಅಭಿವೃದ್ಧಿಯನ್ನು ಕೊಡಬೇಕು, ಉಚಿತ ವಸತಿಯನ್ನು ಕೊಡಬೇಕು. ಆ್ಯಂಡ್ ಮನೋವೈದ್ಯಕೀಯ ಸಮಾಲೋಚನೆ, ಸೈಕೋಸೋಷಿಯಲ್ ಕೌನ್ಸಿಲಿಂಗನ್ನು ಮಾಡಬೇಕು. ಸರ್ಕಾರಿ ಉದ್ಯೋಗದಲ್ಲಿ 10% ಹಾರಿಜಾಂಟಲ್ ರಿಸರ್ವೇಷನ್ನ ಕುರಿತು ಕೂಡ ಕೇಂದ್ರಕ್ಕೆ ಶಿಫಾರಸು ಮಾಡಬೇಕು ಅಂತ ಕೂಡ ಸುಪ್ರೀಂ ಕೋರ್ಟ್ ಹೇಳಿದೆ. ನೋಡಿ, ಇಷ್ಟೆಲ್ಲ ಒಂದು ಹೆಲ್ಪ್ ಆಗುವ ಹಾಗೆ ಮಾಡಿದೆ. ಎಸ್, ನೀವು ಹೇಳ್ಬೋದು ಸರ್ ಅವರಿಗೆ ಯಾಕೆ ಅಷ್ಟೆಲ್ಲ ಕೊಡಬೇಕು ಅಂತೇಳಿ. ಬಟ್ ಗೈಸ್, ಪ್ರಾಕ್ಟಿಕಲಿ ಥಿಂಕ್ ಮಾಡಿ, ಇವ್ರಿಗೆ ಸಮಾಜ ಹೆಂಗೆ ನೋಡುತ್ತೆ ಅಂತ. ಪರಿಹಾರ ಮೊತ್ತವನ್ನು ಈಗ ಮತ್ತೆ ಅದನ್ನು 3 ಲಕ್ಷದಿಂದ ಮಿನಿಮಮ್ 10 lakh ರೂಪೀಸ್ಗೆ ಪರಿಹಾರ ಮೊತ್ತವನ್ನು ಏರಿಸಲಾಗಿದೆ. ಹಳೆಯ ಪರಿಹಾರ 3 ಲಕ್ಷ ಇತ್ತು 2013 ಆರ್ಡರಲ್ಲಿ. ಬಟ್ ಈಗ 2025 ಡಿಸೆಂಬರ್ನಲ್ಲಿ ಇದನ್ನು 10 ಲಕ್ಷಕ್ಕೆ ಹೆಚ್ಚಿಸಲಾಗಿದೆ. ಫಸ್ಟ್ ಇನ್ಸ್ಟಾಲ್ಮೆಂಟ್ 5 ಲಕ್ಷ ಕೊಡಬೇಕು ಅಂತ ಇದೆ. ಸೆಕೆಂಡ್ ಇನ್ಸ್ಟಾಲ್ಮೆಂಟ್ 1 year ನಂತರ 5 ಲಕ್ಷ. ಥರ್ಡ್ ಇನ್ಸ್ಟಾಲ್ಮೆಂಟ್ ರಿಹ್ಯಾಬಿಲಿಟೇಷನ್ ಕಂಪೆನ್ಸೇಷನ್ ಅನ್ನು ಕೊಡಬೇಕು ಅಂತ ಇದೆ. ಆಮೇಲೆ FIR ದಾಖಲೆ ಆಗಲೇಬೇಕು, ಕಂಪಲ್ಸರಿ 0 FIR. ಭಾಳ ಜನಕ್ಕೆ ಗೊತ್ತಿರಲಿಕ್ಕಿಲ್ಲ 0 FIR. ಓಕೆ, ಇಮ್ಮಿಡಿಯೇಟ್ ಅರೆಸ್ಟ್ ಮಾಡಬೇಕು, 0 FIRನ ಫೈಲ್ ಮಾಡಬೇಕು. 0 FIR ಅಂದರೆ ABCD. ಟೇಕ್ ಎಕ್ಸಾಂಪಲ್, 4 ಏರಿಯಾ ಇದ್ದಾವೆ. ಓಕೆ, ಸೊ ನಾನು ಏರಿಯಾ ಹೆಸರು ಹೇಳಬೇಕಂದ್ರೆ ಕಲ್ಯಾಣ್ ನಗರ, ಸಪ್ತಾಪುರು
ಆ್ಯಂಡ್ ಜಯನಗರ ಆ್ಯಂಡ್ ಶ್ರೀನಗರ. ಇವು 4 ಧಾರವಾಡದೊಳಗೆ ಬರುವಂಥ ಏರಿಯಾ ಇದಾವೆ ಅಂತ ತಿಳ್ಕೊಳ್ರಿ. ಸೊ ಕಲ್ಯಾಣ ನಗರದೊಳಗೆ ಏನಾದರೂ ಕ್ರೈಮ್ ಆದರೆ ಏನಂತ ಇದೆ ರೂಲ್ಸು, ಅಲ್ಲಿನ ಪೊಲೀಸ್ ಸ್ಟೇಷನ್, ಕಲ್ಯಾಣ ನಗರ ಯಾವ ಪೊಲೀಸ್ ಸ್ಟೇಷನ್ ಅಂದ್ರೆ ಬರುತ್ತೆ, ವಿದ್ಯಾಗಿರಿ ಪೊಲೀಸ್ ಸ್ಟೇಷನ್ ಅಂದ್ರೆ ಬರುತ್ತೆ. ಇಲ್ಲಿ ಏನಾದರೂ ಕೇಸ್ ಆದರೆ ವಿದ್ಯಾಗಿರಿ ಪೊಲೀಸ್ ಸ್ಟೇಷನ್ ಒಳಗೆ ಹೋಗಿ ಕಂಪ್ಲೇಂಟ್ ಕೊಡಬೇಕು ಅಂತ ಮೊದಲಿನ ಹಳೆಯ ಕಾನೂನಲ್ಲಿ ಇತ್ತು. ಆದರೆ ಈಗ ಈ ಭಾರತೀಯ ನಾಗರಿಕ ಸಂಹಿತೆ ಏನು ಬಂದಿದೆ, ಹೊಸ ಕಾನೂನು ಏನು ಬಂದಿದೆ, ಅದರ ಪ್ರಕಾರ 0 FIR. ಅದು ಕಲ್ಯಾಣ ನಗರದೊಳಗೆ ಆಗಿರುವಂಥ ಕ್ರೈಮ್ ಆಗಿದ್ದರೂ ಕೂಡ ಅದನ್ನು ಒಯ್ದು ಶ್ರೀನಗರದಲ್ಲಿ ಕಂಪ್ಲೇಂಟ್ ಕೊಡ್ಬೋದು. ಇದನ್ನು ಒಯ್ದು ನೀವು ಬಿಜಾಪುರದೊಳಗೆ ಕಂಪ್ಲೇಂಟ್ನ ಕೊಡ್ಬೋದು. ಓಕೆ, ಮೀನ್ಸ್ 0 FIR. ಸೊ ನಿಯರ್ ಬೈ ಪೊಲೀಸ್ ಸ್ಟೇಷನ್ ಒಳಗೆ ಕಂಪ್ಲೇಂಟ್ನ ಕೊಡ್ಬೋದು. ಯಾವ ಏರಿಯಾದೊಳಗೆ ಕಂಪ್ಲೇಂಟ್ ಆಗಿತ್ತಲ್ಲ ಅಲ್ಲೇ ಕೊಡಬೇಕು ಅಂತ ಇಲ್ಲ. ಸೊ ಅಂದರೆ ಮೊದಲಿನ ರೂಲ್ಸ್ ಹಂಗಿತ್ತು, ಯಾವ ಏರಿಯಾದೊಳಗೆ ಲಿಮಿಟ್ ಒಳಗಾಗಿರುತ್ತೆ ಅದೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡುವಂತ ಇತ್ತು. ಆದರೆ ಈಗ ಅದಕ್ಕೆ 0 FIR ಎಲ್ಲಿ ಬೇಕಾದಲ್ಲಿ ಕೊಡುವಂಥ ವ್ಯವಸ್ಥೆಯನ್ನು ಮಾಡಲಾಗಿದೆ. ಯಾವುದೇ ಪೊಲೀಸ್ ಠಾಣೆ FIR ದಾಖಲಿಸಿ ನಿರಾಕರಿಸಿದರೆ SHO ಮೇಲೆ ಡಿಪಾರ್ಟ್ಮೆಂಟಲ್ ಆ್ಯಕ್ಷನ್ ತಗೋಬೇಕು. 0 FIR ಕಾನ್ಸೆಪ್ಟ್ ಕಡ್ಡಾಯವಾಗಿ ಮಾಡಬೇಕು. ಆ್ಯಂಡ್ ವಿದಿನ್ 24 hours ಅಲ್ಲಿ ಯಾರು ಆ್ಯಸಿಡ್ ಹಾಕಿರ್ತಾರೋ ಅವ್ರನ್ನ ಬಂಧನ ಮಾಡಬೇಕು. ಓಕೆ, ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಕ್ರಿಯೇಟ್ ಅವೇರ್ನೆಸ್ ಇನ್ ಸ್ಕೂಲ್ ಲೆವೆಲ್ ಓನ್ಲಿ ಗೈಸ್. ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸ್ಗೆ ಕಡ್ಡಾಯ ನಿಯಮಗಳು ನೋಡಿ. ಸೋಷಿಯಲ್ ಮೀಡಿಯಾ ಆಮೇಲೆ ಜನ ಎಂಥ ವಿಚಿತ್ರ ಇದ್ದಾರೆ ಅಂದರೆ, ಅವತ್ತು ಅವರು ಆ್ಯಸಿಡ್ ಅಟ್ಯಾಕ್ ಆದಾಗ ಲಕ್ಷ್ಮಿ ಎಷ್ಟೇ ಚೀರಾಡಿದ್ರು, ಗೋಗರಿದ್ರು, ಏನೆಲ್ಲ ಮಾಡಿದರೂ ಕೂಡ ಅವರನ್ನು ಯಾರೂ ಕೂಡ ಕಾಪಾಡಲಿಕ್ಕೆ ಬರಲಿಲ್ಲ. ಅದು ಆ್ಯಂಬುಲೆನ್ಸ್ಗೆ ಕಾಲ್ ಮಾಡಿದ್ದಾರೆ. ಆ್ಯಂಬುಲೆನ್ಸ್ ಬಂದು ಡೆಲ್ಲಿಯ ರಾಮ್ಲೀಲಾ ಈ ಒಂದು ಏನು ಗಂಗಾರಾಮ್ ಹಾಸ್ಪಿಟ್ಲಿಗೆ ಅವರನ್ನು ಕರ್ಕೊಂಡು ಹೋಗಿದ್ದು ಅದು ಎಲ್ಲ ಅವತ್ತು ನ್ಯೂಸ್ ಒಳಗೆ ಸಿಕ್ಕಾಪಟ್ಟೆ ಫೇಮಸ್ ಆಗಿತ್ತು ಗೈಸ್. ಈವನ್ ದೀಪಿಕಾ ಪಡ್ಕೊಂಡು ಅದರ ಮೇಲೆ ಒಂದು ಮೂವಿ ಕೂಡ ಮಾಡಿದ್ದಾರೆ, ಚಾಪೆಕ್ ಅಂತ ಹೇಳ್ಬಿಟ್ಟು. ಆ್ಯಂಡ್ ಇಷ್ಟೆಲ್ಲ ಆಗಿದೆ. ರೇಪ್ ಆದಾಗಿರ್ಬೋದು, ಆ್ಯಸಿಡ್ ಅಟ್ಯಾಕ್ ಆದಾಗಿರ್ಬೋದು, ಏನೇ ಆಗಲಿ ನಮ್ಮ ದೇಶದ ಜನ ಸಿವಿಕ್ ಸೆನ್ಸ್ ಅನ್ನೋದು ಹೆಂಗೆ ಹಾಳಾಗೈತಂದ್ರೆ ಗೈಸ್, December 6th, 2025 ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಒಬ್ಬರು ಸರ್ಕಲ್ ಇನ್ಸ್ಪೆಕ್ಟರ್ CPI ಗದಗ್ ಹತ್ರ ಒಂದು ಆಕ್ಸಿಡೆಂಟಲ್ಲಿ ರೋಡ್ ಡಿವೈಡರ್ಗೆ ಹಿಟ್ಟಾಗಿ ಬಡಿದು ಅವರು ರೋಡಿಂದ ಕೆಳಗೆ ಹೋಗಿ ಬಿದ್ದು ಆ ಕಾರ್ ಆಟೋಮೆಟಿಕ್ಲಿ ಬೆಂಕಿ ಹತ್ತಿ ಆಕ್ಸಿಡೆಂಟ್ ಆಗಿದೆ. ಓಕೆ, ಸುಟ್ಟು ಕರಕಲಾಗಿದ್ದಾರೆ. ಆ ಕಾರು ಆಕ್ಸಿಡೆಂಟ್ ಆದಮೇಲೆ ಮೀನ್ಸ್ ಆ ಕೆಳಗಡೆ ಹೋಗಿ ಬಿದ್ದ ಮೇಲೆ ಕಾರ್ಗೆ ಬೆಂಕಿ ಹತ್ತಿದರೆ ಅಲ್ಲಿನ ಜನ ನೋಡಿ ಅದನ್ನು ವಿಡಿಯೋ ಮಾಡ್ತಿದ್ದಾರೆ ಆ್ಯಂಡ್ ಅದ್ರ ಸುತ್ತಲೂ ಸುತ್ತಾಡ್ತಿದ್ದಾರೆ. ಎಲ್ಲರೂ ನೋಡಿ ಅದನ್ನು ಯಾರೂ ಕೂಡ ಆ ಉರಿನ ಆರಿಸ್ಲಿಕ್ಕಾಗಲಿ ಅದಕ್ಕಾಗಲಿ ಪ್ರಯತ್ನ ಮಾಡ್ತಾ ಇಲ್ಲ. ನಂತರ ಆ್ಯಂಬುಲೆನ್ಸೇ ಬರಬೇಕು, ಅಗ್ನಿಶಾಮಕ ದಳನೇ ಬರಬೇಕು. ಪೀಪಲ್ ಅವರಿಗೆ ಎಲ್ಲಿವರೆಗೂ ಬಿಸಿ ಆಗೋದಿಲ್ಲ ಅಲ್ಲಿವರೆಗೂ ಏನೂ ಮಾಡೋದಿಲ್ಲ ಗೈಸ್. ಅದಕ್ಕೇ ಬೇರೆಯವ್ರ ಸಂಬಂಧ ಒಂದು ಟೂ ಮಚ್ ಟೆನ್ಷನ್ನ ತಗೊಳ್ಳೋದು ಇಟ್ಸ್ ವೆರಿ ಡೇಂಜರಸ್. ಬಿಕಾಸ್ ನಿಮಗೆ ಏನಾದರೂ ಬೇಕಾದಾಗ ಅವರು ಮಾಡದೇ ಇರುವಾಗ, ಅವ್ರಿಗೆ ಸಹಾಯ ಮಾಡದೇ ಇರುವಾಗ ಹೌ ಇಟ್ ಫೀಲ್ಸ್ ಗೈಸ್. ಐ ಡೋಂಟ್ ನೋ ವೈ ದ್ಯಾಟ್ ಕೈಂಡ್ ಆಫ್ ಬಿಹೇವಿಯರ್. ಸೊ ತಮ್ಮ ಕಡೆಯಿಂದ ಏನು ಹೆಲ್ಪ್ ಆಗುತ್ತೋ ಅದನ್ನು ಮಾಡೋದು ಬಿಟ್ಟು ಈಗ ಸಾಯ್ತಾ ಇದ್ದರೂ ಕೂಡ ವಿಡಿಯೋ ಮಾಡಿ ಅದನ್ನು ಅಪ್ಲೋಡ್ ಮಾಡುವಂಥ ಮೂರ್ಖರಿದ್ದಾರೆ ಅಂದರೆ ಜಸ್ಟ್ ಇಮ್ಯಾಜಿನ್ ಗೈಸ್. ಓಕೆ, ಎಂಥವರೆಲ್ಲ ಇದ್ದಾರೆ. ಅದರೊಳಗೂ ಆ್ಯಸಿಡ್ ಅಟ್ಯಾಕ್ ಇಂಥವೆಲ್ಲ ಆದಾಗ ಇವನ್ ಹತ್ರನೂ ಬರೋದಿಲ್ಲ. ಅಂಥ ಒಂದು ಸೊಸೈಟಿ ಒಳಗಿದ್ದೀವಿ ನಾವು. ಆ್ಯಸಿಡ್ ಅಟ್ಯಾಕ್ ಸರ್ವೈವರ್ಸ್ ಅವರ ಚಿತ್ರ, ವಿಡಿಯೋ, ಐಡೆಂಟಿಟಿ ಅವರನ್ನು ಹ್ಯುಮಿಲಿಯೇಟಿಂಗ್ ಮಾಡಲಿಕ್ಕೆ ಬಳಸಬಾರ್ದು ಅಂತ ಕೂಡ ಹೇಳಿದೆ. ಸಾಮಾಜಿಕ ಮಾಧ್ಯಮದೊಳಗಂತೂ ಯಪ್ಪ ಏನು ಬೇಕಾದ ವಿಡಿಯೋ ಫೋಟೋನ ಮಾಡ್ತಾರೆ, ಏನು ಬೇಕಾದನ್ನು ಹಾಕ್ತಾರೆ. ಆ್ಯಂಡ್ ಓನ್ಲಿ ಪೀಪಲ್ ಆರ್ ಬಿಕಮಿಂಗ್ ಮೋರ್ ಆ್ಯಂಡ್ ಮೋರ್ ಸೈಕೋ ಬಿಕಾಸ್ ಆಫ್ ದಿಸ್ ಸೋಷಿಯಲ್ ಮೀಡಿಯಾ ಗೈಸ್. ಓಕೆ, ಆ್ಯಂಡ್ ಲೀಗಲ್ ಆಗಿ ಕ್ರಿಮಿನಲ್ ಡಿಫಮೇಷನ್ ಮತ್ತು IT ಸೆಕ್ಷನ್ 67C ಅಡಿಯಲ್ಲಿ ಅವ್ರ ಮೇಲೆ ಕ್ರಮ ತಗೊಳ್ತದೆ ಇನ್ ಕೇಸ್ ಅವ್ರೇನರೆ ಸೋಷಿಯಲ್ ಮೀಡಿಯಾದೊಳಗೆ ಅಪ್ಲೋಡ್ ಮಾಡಿದರೆ. ಸರ್ವೈವರ್ಸ್ಗೆ ಆನ್ಲೈನ್ ಪ್ರೈವಸಿ ಪ್ರೊಟೆಕ್ಷನ್ ಕೂಡ ನೀಡಲಾಗಿದೆ. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ನಲ್ಲಿ 6 ತಿಂಗಳು ತೀರ್ಪು ಕಡ್ಡಾಯವಾಗಿ ನೀಡಲೇಬೇಕು. ಆ್ಯಸಿಡ್ ಅಟ್ಯಾಕ್ ಪ್ರಕರಣಗಳನ್ನು ಫೈಲಿಂಗ್ ಟು ಜಜ್ಮೆಂಟ್ 6 ತಿಂಗಳೊಳಗೆ ಮುಗಿಸಲೇಬೇಕು. ಅಡ್ಜರ್ನ್ಮೆಂಟ್ಗಳಿಗೆ ಕಠಿಣ ನಿಬಂಧನೆಗಳನ್ನು ಹಾಕಲಾಗಿದೆ. ಕಂಪೆನ್ಸೇಷನ್ ಟು ಬಿ ರಿಕವರ್ಡ್ ಫ್ರಮ್ ಅಕ್ಯೂಸ್ಡ್, ಇವನ್ ಪರಿಹಾರ ಮೊತ್ತವನ್ನು ಆರೋಪಿಯಿಂದಲೇ ವಸೂಲಿ ಮಾಡಬೇಕು ಅಂತಲೂ ಇದೆ. ಸರ್ಕಾರ ನೀಡಿದ ಹಣವನ್ನು ನಂತರ
ಡೆಫಿನೆಟ್ಲಿ ರಿಕವರಿ ಆದಮೇಲೆ ಸರ್ಟಿಫಿಕೇಟ್ ಬಂದಮೇಲೆ ವಸೂಲಿ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಗೈಸ್. ಆ್ಯಂಡ್ 2025 ತೀರ್ಪಿನ ಮಹತ್ವ ಏನಂದರೆ, ಸರ್ವೈವರ್ಸ್ಗೆ ಜೀವನ ಪೂರ್ತಿ ರಕ್ಷಣೆಯನ್ನು ನೀಡಬೇಕು. ದೇಶವ್ಯಾಪಿ ಡಿಜಿಟಲ್ ನಿಯಂತ್ರಣವನ್ನು ಮೊದಲ ಬಾರಿಗೆ ಇದು ಹೇಳ್ತು. ಆ್ಯಂಡ್ ಕಾನೂನಿನ ಎನ್ಫೋರ್ಸ್ಮೆಂಟ್ ವಲಯದಲ್ಲಿ ಅಕೌಂಟಬಿಲಿಟಿಯನ್ನು ಹೆಚ್ಚಿಸ್ತು. ವೈದ್ಯಕೀಯ, ಜೀವನೋಪಾಯ, ಶಿಕ್ಷಣ ಎಲ್ಲ ಹಕ್ಕುಗಳಿಗೂ ಕೂಡ ಕಾನ್ಸ್ಟಿಟ್ಯೂಷನಲ್ ಪ್ರೊಟೆಕ್ಷನನ್ನು ನೀಡಿತು. ವುಮನ್ಸ್ ಬಾಡಿಲಿ ಅಟೋನಮಿ ಆ್ಯಂಡ್ ಡಿಗ್ನಿಟಿ ಉಳಿಸಲಿಕ್ಕೆ ಲ್ಯಾಂಡ್ ಮಾರ್ಕ್ ಜಜ್ಮೆಂಟ್ ಅಂತಲೇ ಇದನ್ನು ಹೇಳ್ಬೋದು. ಮಹಿಳೆಯರ ಘನತೆಯನ್ನು ಕಾಪಾಡುವ ದೃಷ್ಟಿಯಿಂದ ಈ ಒಂದು ತೀರ್ಪು ಬಹಳಷ್ಟು ಮಹತ್ವದ್ದಾಗಿದೆ ಗೈಸ್. ಸಂವಿಧಾನ ಯಾವ ಆರ್ಟಿಕಲ್ನ ಇಲ್ಲಿ ಬಳಸಲಾಗಿದೆ ಅಂದರೆ ಆರ್ಟಿಕಲ್ 14 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಆ್ಯಸಿಡ್ ಅಟ್ಯಾಕ್ ಆದರೆ ಏನಾಯ್ತು, ಅವ್ರಿಗೂ ಕೂಡ ಸಮಾನ ಹಕ್ಕಿದೆ, ಸಮಾನತೆ. ಆ್ಯಂಡ್ ಆರ್ಟಿಕಲ್ 15 ಮಹಿಳೆ ಅನ್ನೋ ಕಾರಣಕ್ಕೆ, ಆ್ಯಸಿಡ್ ಅಟ್ಯಾಕ್ ಆಗಿದೆ ಅನ್ನೋ ಕಾರಣಕ್ಕೆ ಅವ್ರ ವಿರುದ್ಧ ಯಾವುದೇ ರೀತಿಯಾದಂಥ ತಾರತಮ್ಯಗಳನ್ನ ಮಾಡೋಂಗಿಲ್ಲ. ಆರ್ಟಿಕಲ್ 19 ಗೌರವಯುತ ಜೀವನ ಮತ್ತು ವೈಯಕ್ತಿಕ ಸ್ವತಂತ್ರ. ಈವನ್ ಆ್ಯಸಿಡ್ ಅಟ್ಯಾಕ್ ಆದಮೇಲೂ ಕೂಡ ಅವರಿಗೆ ಬದುಕಲಿಕ್ಕೆ ಅವಕಾಶ ಇದೆ, ಗೌರವಯುತ ಜೀವನವನ್ನು ನಡೆಸಲಿಕ್ಕೆ ಅವಕಾಶ ಇದೆ ಅಂತ ಈ ಒಂದು ಪ್ರಕರಣದೊಳಗೆ ಸುಪ್ರೀಂ ಕೋರ್ಟ್ ಕ್ಲಿಯರ್ಲಿ ಹೇಳಿದೆ ಗೈಸ್. ಇಂಥ ಒಂದು ಅಟ್ಯಾಕ್ಗಳಾಗಿರ್ಬೋದು, ಇಂಥ ಒಂದು ಇನ್ಸಿಡೆಂಟ್ ಯಾವ ಹೆಣ್ಣು ಮಗಳ ಜೊತೆಗೂ ಆಗಬಾರ್ದು. ಬಟ್ ವಿ ಆರ್ ಲಿವಿಂಗ್ ಇನ್ ಸಚ್ ಅನ್ಸಿವಿಲೈಸ್ಡ್ ಸೊಸೈಟಿ. ಜನ ನಾನೇನು ಹೇಳ್ತಿದ್ದೀನೋ ಓಕೆ ಫೈನ್, ನಾನು ಹೇಳ್ತಾ ಇರೋದು ನನ್ನ ಒಪಿನಿಯನ್, ಇನ್ನೊಬ್ರು ಹೇಳ್ತಾ ಇರೋದು ಅವ್ರ ಒಪಿನಿಯನ್. ಬಟ್ ಈ ಥರ ತಿಳಿದುಕೊಳ್ಳುವಂಥ ಜನ ಇಲ್ಲ. ಓಕೆ, ಎಂಥ ಜನ ಇದ್ದಾರೆ ಅಂದರೆ, ನಾನು ಏನು ಹೇಳಿದ್ದೀನಿ, ಓಕೆ ನಾನು ಇಷ್ಟಪಟ್ಟಿದ್ದೀನಿ ಅಂದರೆ ಮುಗೀತು ಅನ್ನುವಂಥ ಮೂರ್ಖರಿದ್ದಾರೆ. ಯಾರು ಹೇಳಿದ್ದಾರೆ? ನೀನು ಇಷ್ಟಪಟ್ಟರೆ ಇನ್ನೊಬ್ಬರು ಮುಂದಿನವರು ಕೂಡ ನಿಮ್ಮನ್ನ ಇಷ್ಟಪಡಬೇಕಲ್ವಾ? ಅದನ್ನು ಬಿಟ್ಟು ಅವ್ರ ಮೇಲೆ ಆ್ಯಸಿಡ್ ಹಾಕ್ತೀನಿ, ಅವ್ರನ್ನ ಯಾರಾದರೂ ಮದುವೆ ಆಗಕ್ಕೆ ಬಂದರೆ ಅದನ್ನು ಕ್ಯಾನ್ಸಲ್ ಮಾಡ್ತೀನಿ. ಸಚ್ ಕೈಂಡ್ ಆಫ್ ಸೈಕೋ ಪೀಪಲ್. ಚಿಕ್ಕವರಿದ್ದಾಗಲೇ ಇಂಥ ಮಕ್ಕಳನ್ನು ರೆಗ್ಯುಲೇಟ್ ಮಾಡುವಂಥ ಅವಶ್ಯಕತೆ ಇದೆ ಗೈಸ್. ನೀವು ಕೇಳ್ಬೋದು, ಚಿಕ್ಕವರಿದ್ದಾಗ ಹೆಂಗೆ ಗೊತ್ತಾಗುತ್ತೆ ಸರ್ ಅಂತ. ಕೆಲವೊಂದು ಜನ ಇರ್ತಾರೆ ನೋಡಿ, ಹೇಳ್ತಿರ್ತಾರೆ, ಅದು ಅವರಿಗೆ ಪ್ಯಾಷನ್ ಥರ ಅನ್ನಿಸ್ತಿರುತ್ತೆ. ನಾನು ಚಿಕ್ಕವನಿದ್ದಾಗಿಂದ ನಮ್ಮ ಮನೆಯೊಳಗೆ ಏನು ಬಿಡ್ತಿದ್ನಿ ಎಲ್ಲ ಕೊಡಿಸ್ತಿದ್ರು, ನಂಗೆ ಹಾಗೆ ರೂಢಿ ಇದೆ, ನಾನು ಏನಾದರೂ ಇಷ್ಟಪಟ್ಟರೆ ಅದನ್ನು ಬಿಡೋದಿಲ್ಲ, ಅದನ್ನು ಮಾಡೋದಿಲ್ಲ. ಅದು ಬಾಯ್ಸೇ ಆಗಿರಲಿ, ಗರ್ಲೇ ಆಗಿರಲಿ, ಆ ಥರ ಯಾರಾದರೂ ಹೇಳ್ತಾರೆ ಅಂದರೆ ದ್ಯಾಟ್ ಈಸ್ ವೆರಿ ಡೇಂಜರಸ್ ಆ್ಯಟಿಟ್ಯೂಡ್ ಆ್ಯಂಡ್ ವೆರಿ ಡೇಂಜರಸ್ ಪೀಪಲ್. ಅಂಥವ್ರ ಜೊತೆ ಕೇರ್ಫುಲ್ ಆಗಿರಬೇಕು. ಭೂಮಿ ಮೇಲೆ ಎವ್ರಿಥಿಂಗ್ ಈಸ್ ದೇರ್ ಗೈಸ್. ಓಕೆ, ಸೊ ದ್ಯಾಟ್ಸ್ ವೈ ಎಲ್ಲ ಇರೋದ್ರಿಂದ ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ಬಟ್ ವಿ ಹ್ಯಾವ್ ಟು ಚೂಸ್ ಬೆಟರ್ ಒನ್. ಓಕೆ, ಸೊ ನಾವು ಇಷ್ಟಪಟ್ಟಿದ್ದು ನಮಗೆಲ್ಲ ಸಿಗೋದಿಲ್ಲ ಅನ್ನೋದನ್ನು ಒಪ್ಪುವಂಥ ಅವಶ್ಯಕತೆ ಇದೆ. ಆ್ಯಂಡ್ ಈ ಭೂಮಿ ಮೇಲೆ ನನ್ನಿಂದನೇ ಈ ಭೂಮಿ ನಡೆಯುತ್ತೆ, ನನಗೆ ಯಾಕೆ ಆಗೋದಿಲ್ಲ, ನನಗೆ ಯಾಕೆ ಸಿಗೋದಿಲ್ಲ ಅನ್ನುವಂಥ ಆ್ಯಟಿಟ್ಯೂಡ್ ಓನ್ಲಿ ಕ್ಯಾನ್ ಮೇಕ್ ಇಂಜುರಿಯಸ್ ಟು ಅಸ್. ಓಕೆ, ಅಂಥ ಒಂದು ಆ್ಯಟಿಟ್ಯೂಡ್ ಆಗಲಿ, ಅಂಥ ಒಂದು ಮನೋಭಾವ ಮಕ್ಕಳ ಹತ್ರ ಯಾವತ್ತೂ ಬೆಳಿಲಿಕ್ಕೆ ಬಿಡಬಾರ್ದು. ಆ್ಯಂಡ್ ಮಕ್ಕಳಿಗೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಟೆಲ್ ದೆಮ್, ನೀನು ದೊಡ್ಡ ರಾಜ ರಾಣಿ ಅಂತ ಹೇಳಿ ಅವಕ್ಕೆ ದೊಡ್ಡ ಹವಾ ಹಾಕಿ ಅದನ್ನು ದೊಡ್ಡ ಇದು ಮಾಡೋ ಅವಶ್ಯಕತೆ ಇಲ್ಲ. ರಾಜ ರಾಣಿ ಬೇಸ್ಡ್ ಆನ್ ದೇರ್ ಎಬಿಲಿಟಿ, ಅವ್ರ ಕಾಂಟ್ರಿಬ್ಯೂಷನ್ ಟು ಸೊಸೈಟಿ, ಕಾಂಟ್ರಿಬ್ಯೂಷನ್ ಫ್ಯಾಮಿಲಿ, ಅದರಿಂದ ತಾನಾಗೇ ಬರುತ್ತೆ ಹೊರತು ಅದನ್ನು ಮನೆ ಒಳಗೆ ಆ ಥರ ಹೇಳೋದ್ರಿಂದ ಭಾಳ ಸರ್ತಿ ಅವ್ರಿಗೆ 2-3 ಕೊಂಬು ಬೆಳೀತವೆ. ದೆನ್ ರೆಸ್ಟ್ ಈಸ್ ಹಿಸ್ಟ್ರಿ. ಆ್ಯಂಡ್ ಈವನ್ ಫಾರ್ ಮೀ, ಲೈಕ್ ಯಾರಿಗೋ ನೀನು ಬೆಳಗಿದೆಯಾ, ತೆಳ್ಳಗಿದೆಯಾ, ನೀನು ಚೆನ್ನಾಗಿದೆಯಾ, ಅದನ್ನು ಮಾಡಿದೆಯಾ ಅಂತ ಹೇಳೋದು ಕೂಡ ವೆರಿ ಡೇಂಜರಸ್. ಎದಕ್ಕಂದರೆ ಅದರಿಂದನೇ ಅವ್ರು ಯಾರು ಹೇಳ್ತಾರೆ ಮನೆಯೊಳಗೆ ಅವ್ರ ಜೀವನನ ಹಾಳು ಮಾಡಿರ್ತಾರೆ. ಸೊ ಅವ್ರಿಗೆ ಆಟೋಮೆಟಿಕ್ಲಿ ಆ ಕೊಂಬು ಬಂದುಬಿಡ್ತವೆ. ಆಮೇಲೆ ಭೂಮಿ ಮೇಲಿದ್ದೀನಿ ನಾನು, ಎಲ್ಲ ಜನ ಹೆಂಗಿದ್ದಾರೆ ಹಾಗೇನೆ ನಾನು ಅಂತ ಅನ್ನೋದನ್ನು ಕೂಡ ಮರ್ತು ಬಿಡ್ತವೆ. ಆ್ಯಂಡ್ ದಟ್ ಈಸ್ ವೆರಿ ಡೇಂಜರಸ್ ಗೈಸ್. ಸೊ ಅದಕ್ಕೆ ಆ ಮಕ್ಕಳಿಗೆ ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ಹೆಂಗೆ ಈ ಭೂಮಿ ಮೇಲೆ ಎಲ್ಲ ಜನ ಇದ್ದಾರೆ, ಹೆಂಗೆ ಇಟ್ಟೆಲ್ಲ ಆಟಮ್ಸ್ ಇದ್ದಾವೆ, ಸೊ ಹೆಂಗೆ ಬೇವರ್ಸಿಗಳಿದ್ದಾರೆ, ಹಾಗೆ ನೀನು ಕೂಡ ಒಂದು. ಸೊ ಜಸ್ಟ್ ಲೀವ್ ಇಟ್ ನಾರ್ಮಲ್ ಲೈಫ್ ಅಂತ ಹೇಳ್ಕೊಡೋದು ಭಾಳ ಅವಶ್ಯಕತೆ. ಅದಕ್ಕೆ ರಾಜ ರಾಣಿ, ನೀನು ಕಿಂಗು ಕ್ವೀನು ಅಂತ ಹೇಳಿ ಅವರ ಮಕ್ಕಳನ್ನು ತಾವೇ ಕೆಡಿಸ್ತಿದ್ದಾರೆ. ಓಕೆ, ಆ್ಯಂಡ್ ಹಾಗಿದ್ರೆ ಅವಕ್ಕೆ ವ್ಯಾಲ್ಯೂನ ಕೊಡಿ. ಸೊ ಕಿಂಗು ಕ್ವೀನು ಬೈ ನೇಚರ್ ಅವ್ರನ್ನ ನೋಡ್ಕೊಳ್ಳೋದ್ರಿಂದ ಆಗೋದಿಲ್ಲ, ಬೈ ಕ್ಯಾರೆಕ್ಟರ್ ಅವ್ರು ಆಗ್ತಾರೆ. ಆ್ಯಂಡ್ ಕ್ಯಾರೆಕ್ಟರ್ನ ಬಿಲ್ಡ್ ಮಾಡೋದು ಇವೆಲ್ಲ ಆ್ಯಟಿಟ್ಯೂಡ್ನ ತರುವಂಥದ್ದಲ್ಲ. ಓಕೆ, ಸೊ ಆ್ಯಂಡ್ ಲೀವ್ ಡೌನ್ ಟುವರ್ಡ್ಸ್ ದಿ ಅರ್ತ್, ದಟ್ಸ್ ವೆರಿ ಇಂಪಾರ್ಟೆಂಟ್. MCQs. ಓಕೆ, ಸೊ ಈ ಒಂದು ಬಹಳಷ್ಟು ಹುಡುಗಿಯರ ನಡುವೆ ಇದು ಆಗ್ತಾ ಇದೆ ಗೈಸ್. ಆ್ಯಸಿಡ್ ಅಟ್ಯಾಕ್ ವೆರಿ ಡೇಂಜರಸ್. ಲಕ್ಷ್ಮಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಆ್ಯಂಡ್ ಅದರ್ಸ್ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಪ್ರಮುಖವಾಗಿ ಯಾವ ವಿಷಯಕ್ಕೆ ಸಂಬಂಧಿಸಿದಂತೆ ಹೊಸ ಮಾರ್ಗಸೂಚಿಗಳನ್ನು ಜಾರಿಗೆ ತಂದಿತು ಅಂತ ನಿಮಗೆ ಪ್ರಶ್ನೆ ಇದೆ. ಮಹಿಳೆಯರ ವೇತನ ನೋ,
ಆ್ಯಸಿಡ್ ದಾಳಿ ತಡೆಯಲು ಕಾನೂನು ಬಲಪಡಿಸುವುದು. ಓಕೆ, ಎಸ್. ಸೈಬರ್ ಅಪರಾಧಗಳ ತನಿಖೆ, ನೋ. ಗೃಹ ಹಿಂಸಾಚಾರ ಪ್ರಕರಣಗಳ ವೇಗದ ವಿಚಾರಣೆ, ನೋ. ಆ್ಯಸಿಡ್ ದಾಳಿ ತಡೆಯಲಿಕ್ಕೆ ಕಾನೂನನ್ನು ಬಲಪಡಿಸುವುದನ್ನು ಕುರಿತು ಇದು ಹೇಳುತ್ತದೆ ಗೈಸ್. ಓಕೆ, ನೆಕ್ಸ್ಟ್ 2025 ತೀರ್ಪಿನ ಪ್ರಕಾರ ಆ್ಯಸಿಡ್ ದಾಳಿಗಳ ತಡೆಗೆ ಜಿಲ್ಲಾ ಮಟ್ಟದಲ್ಲಿ ಯಾರು ಪ್ರಮುಖ ಹೊಣೆಗಾರರು ಎಂದು ಕೋರ್ಟ್ ಸ್ಪಷ್ಟಪಡಿಸಿತು. ಜಿಲ್ಲಾ ನ್ಯಾಯಾಧೀಶ, ಜಿಲ್ಲಾ ಪೊಲೀಸ್ ಅಧಿಕಾರಿ, ಜಿಲ್ಲಾ ಕರ್ನಾಟಕ ರಾಜ್ಯ ಆಯೋಗ, ಇದು ಅಂತೂ ಅಲ್ಲ, ವೈದ್ಯಾಧಿಕಾರಿನೂ ಅಲ್ಲ ಆ್ಯಂಡ್ ಪೊಲೀಸ್ ಅಧಿಕಾರಿನೂ ಅಲ್ಲ, ನ್ಯಾಯಾಧೀಶ. ಓಕೆ, ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ 3 ತಿಂಗಳಿಗೊಮ್ಮೆ ಅವ್ರು ಹೋಗಿ ಚೆಕ್ ಮಾಡಬೇಕು ಅಂತ ಹೇಳಿದ್ದಾರೆ ನೋಡಿ. ಓಕೆ, ನೆಕ್ಸ್ಟ್ ಸುಪ್ರೀಂ ಕೋರ್ಟ್ 2025 ತೀರ್ಪಿನಲ್ಲಿ ಆ್ಯಸಿಡ್ ದಾಳಿ ಪ್ರಕರಣದಲ್ಲಿ ರಾಜ್ಯ ಸರ್ಕಾರಗಳು ಯಾವ ಕ್ರಮವನ್ನು ಕಡ್ಡಾಯಗೊಳಿಸಿತು ಅಂತ ನಿಮಗೆ ಪ್ರಶ್ನೆ ಇದೆ. ಬಾಧಿತರಿಗಾಗಿಯೇ ವಿಶೇಷ ಪುನರ್ವಸತಿ ಗೃಹವನ್ನು ನಿರ್ಮಿಸುವುದು, ಆ್ಯಸಿಡ್ ದಾಳಿಗೆ ಸಂಬಂಧಿಸಿದ ಪ್ರಕರಣಗಳು ಫಾಸ್ಟ್ ಟ್ರ್ಯಾಕ್ ಟ್ರಯಲ್ ಮಾಡುವುದು, ಎಲ್ಲ ಮಹಿಳಾ ಕಾಲೇಜುಗಳಲ್ಲಿ ಸ್ವಯಂ ರಕ್ಷಣೆ ತರಬೇತಿಯನ್ನು ಕಡ್ಡಾಯಗೊಳಿಸುವುದು, ಎಲ್ಲ ಪೊಲೀಸ್ ಠಾಣೆಗಳಲ್ಲಿ ನಾಮನಿರ್ದೇಶಿತ ಆ್ಯಸಿಡ್ ದಾಳಿ ಅಧಿಕಾರಿಯನ್ನು ನೇಮಕ ಮಾಡೋದು. ಆ್ಯಕ್ಚುಲಿ ಇದನ್ನು ಮಾಡುವಂಥ ಅವಶ್ಯಕತೆ ಇದೆ. ಬಾಧಿತರಿಗೆ ವಿಶೇಷ ಇಲ್ಲ, ಆ್ಯಸಿಡ್ ದಾಳಿಗೆ ಸಂಬಂಧಿಸಿದ ಪ್ರಕರಣಗಳಿಗೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳನ್ನು ಟ್ರಯಲ್ ಮಾಡಬೇಕು, 6 ತಿಂಗಳೊಳಗೆ ಅವರಿಗೆ ನ್ಯಾಯ ಸಿಗುವ ಹಾಗೆ ಮಾಡಬೇಕು ಅಂತ ಕೂಡ ಹೇಳ್ತು. ಲಕ್ಷ್ಮಿ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ 2025 ಬಾಧಿತರಿಗೆ ತಕ್ಷಣ ನೀಡಬೇಕಾದ ಹಣಕಾಸು ಎಷ್ಟು ಅಂತ ನಿಮಗೆ ಪ್ರಶ್ನೆ ಇದೆ ಗೈಸ್. ಟೋಟಲ್ 10 ಲಕ್ಷವನ್ನು ನೀಡಬೇಕು ಅಂತ ಇದನ್ನು ಹೆಚ್ಚಿಗೆ ಮಾಡಿದೆ. 3 ಲಕ್ಷ ಇತ್ತು ಮೊದಲು, ಆ್ಯಂಡ್ ಇದು 5 ಲಕ್ಷ ಫಸ್ಟ್ ಇನ್ಸ್ಟಾಲ್ಮೆಂಟ್, ಸೆಕೆಂಡ್ ಥರ್ಡ್ ಇನ್ಸ್ಟಾಲ್ಮೆಂಟಲ್ಲಿ ಕಂಪ್ಲೀಟ್ ಮಾಡಬೇಕು ಅಂತ ಇದೆ. 2025 ತೀರ್ಪಿನ ಪ್ರಕಾರ ಆ್ಯಸಿಡ್ ದಾಳಿಯ ನಂತರ ಆಸ್ಪತ್ರೆಗಳು ತೆಗೆದುಕೊಳ್ಳಬೇಕಾದ ಕಡ್ಡಾಯ ಕ್ರಮ ಏನು ಅಂದರೆ ನೋಡಿ, ಈವನ್ ಪೊಲೀಸ್ FIR ಬಂದ ನಂತರ ಮಾತ್ರ ಚಿಕಿತ್ಸೆ ನೀಡುವುದು ನೋ, ಇಂಪಾಸಿಬಲ್. ಮೊದಲಿಗೆ ಸರ್ಕಾರಕ್ಕೆ ವರದಿ ಮಾಡುವುದು, ತಕ್ಷಣ ಉಚಿತ ಮತ್ತು ನಗದು ರಹಿತ ಚಿಕಿತ್ಸೆಯನ್ನು ನೀಡೋದು. ವೆರಿ ಇಂಪಾರ್ಟೆಂಟ್ ಗೈಸ್. ಓಕೆ, ಅವರಿಗೆ ತಕ್ಷಣ ನಗದು ರಹಿತ ಚಿಕಿತ್ಸೆಯನ್ನು ನೀಡೋದು. ಆ್ಯಂಡ್ BNS ಭಾರತೀಯ ನಾಗರಿಕ ಸಂಹಿತೆ ಸೆಕ್ಷನ್ 124 ಆಫ್ ದಿಸ್ ಭಾರತೀಯ ನಾಗರಿಕ ಸಂಹಿತೆ ಒಳಗೂ ಆ್ಯಸಿಡ್ ಅಟ್ಯಾಕ್ ಬಗ್ಗೆ ಇದೆ, ಆ್ಯಂಡ್ ಅದಕ್ಕೆ ಶಿಕ್ಷೆಯನ್ನು ಕೊಡಬೇಕು ಅಂತ ಕೂಡ ಇದೆ. ಹೊಸ ಕಾನೂನಿನ ಅಡಿಯಲ್ಲೂ ಕೂಡ ಆ್ಯಸಿಡ್ ಅಟ್ಯಾಕ್ನ ಸೀರಿಯಸ್ ಆಗಿನೇ ಕನ್ಸಿಡರ್ ಮಾಡಿದ್ದಾರೆ. ಆ್ಯಂಡ್ ಇಟ್ಸ್ ಇಂಪಾರ್ಟೆಂಟ್ ಆಲ್ಸೋ. ಓಕೆ, ಕನ್ಸಿಡರ್ ಮಾಡುವಂಥ ಅವಶ್ಯಕತೆ ಇದಕ್ಕೆ ತುಂಬ ಇತ್ತು ಗೈಸ್. ಸೊ ಆದ್ದರಿಂದ ಮಾಡಿದ್ದಾರೆ. ಆ್ಯಂಡ್ ಲೆಟ್ಸ್ ಹೋಪ್ ಯಾರ ಜೊತೆನೂ ಇಂಥ ತಪ್ಪು ಆಗೋದಿಲ್ಲ ಅಂತ ನಾವು ಎಲ್ಲ ಹೋಪ್ ಮಾಡೋಣ ಗೈಸ್. ಧಾರವಾಡದ ಸಪ್ತಾಪುರ್ ಬಾವಿ ಹತ್ತಿರ ನಮ್ಮ ಒಂದು ಹೊಸ ಬ್ರ್ಯಾಂಚ್ ಪ್ರಾರಂಭ ಆಗಿದೆ ಗೈಸ್. ಕನ್ನಮಡಿ IAS ಆ್ಯಂಡ್ KAS ನಿಮಗೆ ಇಲ್ಲಿ ಮೆಂಟರ್ಶಿಪ್ ಸಿಗುತ್ತೆ. ಆ್ಯಂಡ್ ನೀವು ಪಾಸ್ ಆಗೋವರೆಗೂ ನಿಮಗೆ ಏನೇ ಸಮಸ್ಯೆಗಳಿದ್ದರೂ ಏನೇ ಇದ್ದರೂ ಕೂಡ ನಿಮಗೆ ಸಪ್ರೇಟಾಗಿ ಮಾನಿಟರ್ ಮಾಡಲಾಗುತ್ತೆ ಆ್ಯಂಡ್ ಗೈಡ್ ಮಾಡಲಾಗುತ್ತೆ. ಬೀಟ್ ಇಟ್ಸ್ ಫಿಸಿಕಲ್, ಮೆಂಟಲ್, ಓಕೆ, ಆ್ಯಂಡ್ ಸಿಲೆಬಸ್ ವೈಸ್ ಯಾವ ಪುಸ್ತಕನ ಓದಬೇಕು, ಏನು ಮಾಡಬೇಕು ಅಂತ ಬಹಳಷ್ಟು ಜನರಿಗೆ ಗೊತ್ತಿರೋದಿಲ್ಲ. ಆ್ಯಂಡ್ ಮೆನಿ ಟೈಮ್ಸ್ ಅದರ ಸಂಬಂಧನೇ ಅವರು ಕಾಂಪಿಟೇಟಿವ್ ಎಕ್ಸಾಮ್ನೇ ಬಿಟ್ಬಿಡೋಣ ಅನ್ನುವಂಥ ಒಂದು ಲೆವೆಲ್ಗೂ ಕೂಡ ಬರ್ತಾರೆ. ನೋ, ವಿ ಆರ್ ರೆಡಿ ಟು ಗಿವ್ ಯು ಮೋಟಿವೇಶನ್, ವಿ ಆರ್ ರೆಡಿ ಟು ಗಿವ್ ಯು ಟಾಸ್ಕ್, ಒಂದು ಟಾರ್ಗೆಟ್ನ ಕೊಡ್ತೀವಿ, ಕೊಟ್ಟು ಎಕ್ಸಾಮ್ ಪಾಸ್ ಆಗೋವರೆಗೂ ನಿಮ್ಮ ಜೊತೆಗೆ ನಾವು ನಿಲ್ತೀವಿ ಅಂತ ಕನ್ನಮಡಿ ಇನ್ಸ್ಟಿಟ್ಯೂಟ್ ಕಡೆಯಿಂದ ಡೆಫಿನೆಟ್ಲಿ ನಾನು ಪ್ರಾಮಿಸ್ ಮಾಡ್ತಾ ಇದ್ದೀನಿ ಗೈಸ್. ನಿಮಗೆ ಬೈ ಜನವರಿ ಅಲ್ಲಿ ನಿಮಗೆ ತರಗತಿಗಳು ಪ್ರಾರಂಭ ಆಗ್ತವೆ. ಆಲ್ರೆಡಿ ಸೆಂಟರ್ ಸ್ಟಾರ್ಟ್ ಆಗಿದೆ. ಆ್ಯಂಡ್ ಈವನ್ ನೀವು ಬಂದು ಭೇಟಿನೂ ಕೂಡ ನೀಡಬಹುದು. ಆ್ಯಂಡ್ ನಿಮಗೆಲ್ಲರಿಗೂ ಒಂದು ಒಳ್ಳೆಯ ಅಪಾರ್ಚುನಿಟಿ ಇದೆ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಹೇಳಿ. ಓಕೆ, ಸೊ ಪ್ರಾಕ್ಟಿಕಲ್ ಆಗಿ ನಾನು ಹೇಗೆ ನಿಮಗೆ ಈ ಪ್ರಕರಣಗಳನ್ನು ಹೇಳ್ತಿದ್ರು, ಹೀಗೆ ಡೀಟೇಲ್ ಆಗಿ ಪ್ರಾಕ್ಟಿಕಲ್ ಆಗಿ ನಿಮಗೆ ಅದನ್ನು ಕಲಿಸ್ಕೊಡ್ಲಾಗುತ್ತೆ. ನಮ್ಮ ಸಂಸ್ಥೆಯ ಪುಸ್ತಕಗಳು ಕೂಡ ನಮ್ಮ ಸೆಂಟರ್ನಲ್ಲಿ ಲಭ್ಯ ಇರ್ತವೆ. ಆ್ಯಂಡ್ ಯು ಕ್ಯಾನ್ ಕಮ್ ಆ್ಯಂಡ್ ಟೇಕ್ ಪರ್ಚೇಸ್ ಅವರ್ ಬುಕ್ಸ್. ಯಾರು ಸಂಸ್ಥೆಗೆ ಬಂದು ತೊಗೋತಿರೋ ನಿಮಗೆ ಏನಾದ್ರು ಡಿಸ್ಕೌಂಟಲ್ಲೂ ಕೂಡ ಕೊಡುತ್ತೆ. ಆ್ಯಂಡ್ ಇದರ ಉಪಯೋಗವನ್ನು ತೊಗೊಳ್ರಿ. ಆ್ಯಂಡ್ ನಿಮಗೆ ಕ್ವಾಲಿಟಿ ಎಜುಕೇಷನ್ಗಾಗಿ ಯು ಕ್ಯಾನ್ ಆಲ್ವೇಸ್ ರಿಲೈ ಆನ್ ಕನ್ನಮಡಿ ಇನ್ಸ್ಟಿಟ್ಯೂಟ್ ಗೈಸ್. ನಿಮಗೆ ಡೀಟೇಲ್ ಆಗಿ ಇವತ್ತಿನ ಎಕ್ಸಾಮ್ ಪ್ರಕಾರ ಸ್ಟ್ರಾಟಜಿ, ಯಾವ ಥರ ಸ್ಟ್ರಾಟಜಿನ ಮಾಡಬೇಕು, ಯಾವ ಥರ ಕ್ವಶನ್ ಪೇಪರ್ ಬರ್ತಿದೆ, ಅದಕ್ಕೆ ಹೆಂಗೆ ಓದಿದರೆ ನಿಮಗೆ ಹೆಲ್ಪ್ ಆಗುತ್ತೆ ಅನ್ನುವಂಥ ಒಂದೊಂದು ಇನ್ಫಾರ್ಮೇಷನ್ನು ಕೂಡ ನಿಮಗೆ ಡೀಟೇಲ್ ಆಗಿ ಕೊಡಲಾಗುತ್ತೆ ಗೈಸ್. ಆ್ಯಂಡ್ ಇದರ ಸದುಪಯೋಗವನ್ನು ಪಡ್ಕೊಳ್ರಿ. ಈವನ್ ಈಗ ಏಪ್ರಿಲ್ನಲ್ಲಿ ಈವನ್ ಕಿಡ್ಸ್ ವೆಕೇಷನ್ ಕೂಡ ಇರುತ್ತೆ ಈ ವರ್ಷ. ಸಪ್ತಾಪುರ್ನಲ್ಲಿ
ನಮ್ಮ ಸೆಂಟ್ರಲ್ಲೇ ಇರುತ್ತೆ. ಆ್ಯಂಡ್ 8th 9th 10th ವಿದ್ಯಾರ್ಥಿಗಳು ಬಿಜಾಪುರ್ ಮತ್ತು ಧಾರವಾಡ ಬ್ರ್ಯಾಂಚ್ ಎರಡೂ ಬ್ರ್ಯಾಂಚ್ನಲ್ಲೂ ಕೂಡ ವೆಕೇಷನ್ ಇರುತ್ತೆ. ಆ್ಯಂಡ್ ಯು ಕ್ಯಾನ್ ಟೆಲ್ ಟು ಯುವರ್ ಫ್ರೆಂಡ್ಸ್ ಆಲ್ಸೋ. ನಿಮ್ಮ ಮನೆಯೊಳಗೆ ಚಿಕ್ಕ ಮಕ್ಕಳಿದ್ರೆ ಈಗಿಂದಲೇ ಹೇಳ್ತಾ ಇದ್ದೀನಿ, ಇಟ್ಸ್ ಎ ಗೋಲ್ಡನ್ ಅಪಾರ್ಚುನಿಟಿ. ಪ್ರಾಕ್ಟಿಕಲ್ ಆಗಿ ಈವನ್ ಮಕ್ಕಳಿಗೂ ಕೂಡ ಕಲಿಸ್ಕೊಡ್ಲಾಗುತ್ತೆ. ಆ್ಯಂಡ್ ದಿಸ್ ಈಸ್ ಆಲ್ ಅಬೌಟ್ ಇನ್ಫಾರ್ಮೇಷನ್ ಗೈಸ್. ಐ ಹೋಪ್ ಈ ಕೇಸ್ನಿಂದನೂ ಕೂಡ ನಿಮಗೆ ಕಲೀಲಿಕ್ಕೆ ಸಿಕ್ಕಿದೆ ಅಂತ ನಾನು ಅನ್ಕೋತೀನಿ. ಆ್ಯಂಡ್ ಇಂಥ ಪ್ರಕರಣದಲ್ಲಿ ಯಾರೂ ಭಾಗಿಯಾಗಬಾರ್ದು. ಆ್ಯಂಡ್ ಮಕ್ಕಳಿಗೆ ಆ ಮೊರಾಲಿಟಿನ ಕಲಿಸ್ಬೇಕು, ಆ ಎಥಿಕ್ಸ್ನ ಕಲಿಸ್ಬೇಕು, ನೈತಿಕತೆನ ಕಲಿಸ್ಬೇಕು. ಮನೆಯೇ ಮೊದಲ ಪಾಠಶಾಲೆ. ಆ್ಯಂಡ್ ಲೆಟ್ಸ್ ನಾಟ್ ಮೇಕ್ ಕಿಡ್ಸ್ ಟು ಕ್ರಿಮಿನಲ್ಸ್. ಅವರಿಗೆ ಅವೇರ್ನೆಸ್ ಮೂಡಿಸುವಂಥ ಅವಶ್ಯಕತೆ ಇದೆ ಅಂತ ನನಗನ್ಸುತ್ತೆ ಗೈಸ್. ಮತ್ತೊಂದು ಲ್ಯಾಂಡ್ ಮಾರ್ಕ್ ಜಜ್ಮೆಂಟ್ಸ್ ಒಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬಾಯ್.